ಶ್ರೀಧರ್ ಅವರು ತಿಳಿಪಡಿಸಿದ್ದಾರೆ. ಈಗ ಮುಂದಿನ ಅತಿಥಿಗಳು ಸಾಹೇಬ್ರವರ ಸಹೋದರು ಅಂದ್ರೆ ನಟರಾಜ್ ಸರ್ ಏನು ಹಿರಿಯ ನ್ಯಾಯಾಧೀಶರು ಇದ್ದಾರೆ, ಅವರ ಸಹೋದರು ದೂರದ ಕೋಲಾರದಿಂದ ಅವರ ತಂಡವನ್ನ ಕಟ್ಟಿಕೊಂಡು ಬಹಳಷ್ಟು ಅತ್ಯುತ್ತಮವಾಗಿ ಪಂದ್ಯಾಟವನ್ನು ಆಡಿದ್ರು. ಕ್ರಿಕೆಟ್ ಅದೃಷ್ಟದ ಆಟ. ಅಂತಿಮ ಹಂತದಲ್ಲಿ ವಿಜಯದ ಲಕ್ಷ್ಮಿ ಬೇರೆ ತಂಡಕ್ಕೆ ವಾಲಿತು. ಈ ಹಂತದಲ್ಲಿ ಮಾನ್ಯ ದಿವಾಕರ್ ಅವರು ನಟರಾಜ್ ರವರ ಕಿರಿಯ ಸಹೋದರ ಈ ಒಂದು ಟೂರ್ನಿಮೆಂಟ್ ಬಗ್ಗೆ ಉದ್ದೇಶಿಸಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರ್ ಚಪ್ಪಾಳೆ ಬರಲಿ ಸರ್. ಸರ್, ವೇದಿಕೆ ಮೇಲೆ ಆಸೀನಂತ ಗೌರವದ ನ್ಯಾಯಾಧೀಶರೇ ಹಾಗೂ ನನ್ನ ಎಲ್ಲ ವಕೀಲ ಮಿತ್ರರೇ, ಮೊದಲನೇದಾಗಿ ಎ ಬಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸುಮಾರು ನೆನೆಯಿಂದ ನೋಡ್ತಾ ಇದ್ದೀನಿ, ಎ ಬಿ ತಂಡದಿಂದ ಯಾರ ಸೋಲಿಸ್ತಾರ ಅಂತ. ಖಂಡಿತವಾಗ್ಲೂ ಅದು ಆಗದ ವಿಷಯ ಅಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ಡ್ ಆಗಿ ಒಂಥರ ಡೆಡಿಕೇಟ್ ಆಗಿ ಅವ್ರದೇ ಟ್ರೋಫಿ ಅಂತ ಡಿಸರ್ವ್ಡ್ ಅಂತ ಹೇಳಿ ಫಿಕ್ಸ್ ಆಗಿ ವಿತ್ ಮೆಂಟಲ್ ಅವ್ರು ನಾವೆಲ್ಲ ಖಂಡಿತವಾಗ್ಲೂ ನಾವು ಟ್ರೋಫಿ ಗೆಲ್ಬೇಕು ಅಂತ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಲೈಕ್ ಆಯ್ತು. ಯಾವ ಟೀಮ್ ಕೂಡ ಕ್ಲೋಸ್ ಫೈಟ್ ಕೊಟ್ಟಿಲ್ಲ ಅವ್ರಿಗೆ. ಅಫ್ಕೋರ್ಸ್ ಫೈನಲ್ಸ್ ಇತ್ತು, ಕತ್ಲಿತ್ತು, ಬಟ್ ಆದ್ರೂ ಕೂಡ ವಿತ್ ಸಚ್ ಎ ಗ್ರೇಟ್ ಟೀಮ್ ಎಫರ್ಟ್ ಅದು. ಎಲ್ಲ ಪ್ಲೇಯರ್ಸು ದೇ ಡಿಸರ್ವ್ ರಿಯಲಿ ಈ ಟ್ರೋಫಿ ಖಂಡಿತವಾಗ್ಲೂ ಅವ್ರು ಹೋಗ್ಲೇಬೇಕು, ಯಾಕಂದ್ರೆ ಡಿಸರ್ವ್ ಇಟ್. ಮತ್ತೆ ಎರಡನೇದಾಗಿ ನಾವು ಕೋಲಾರದಿಂದ ಬಂದಿದ್ವಿ, ಕೋಲಾರ ಟೀಮ್ ನಾಯಕ ನಾನು. ಸೊ ಈಗ ಸಾಗರಕ್ಕೆ ಬರೋಕ್ಕೆ ಮೈನ್ ರೀಸನ್ ಬಂದು ನಮ್ಮ ಅಣ್ಣ ಅವರೇ. 33 ತಂಡ ಇದೆ ಇಲ್ಲಿ. ಇಲ್ಲ ಕೋಲಾರದಿಂದ ನಾನು ಬರ್ಬೇಕು ಟೀಮು, ನೀವು ಬಂದು ಆಡಲೇಬೇಕು ಅಂತ ಹೇಳಿ ಇಮ್ತಿಯಾಜ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ಒಂದು ನಿಯರ್ಲಿ 3 months ಇಂದ ಅವರು ಈ ಶೆಡ್ಯೂಲ್ನ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ವೆಲ್ ಪ್ಲಾನ್ಡ್ ಆಗಿತ್ತು, ಯಾರಿಗೂ ತೊಂದರೆ ಆಗಿಲ್ಲ. ಮತ್ತೆ ಊಟದ ವ್ಯವಸ್ಥೆ ಆಗಲಿ, ಈ ಲಾಡ್ಜಿಂಗ್ ಆಗಲಿ, ಎಲ್ಲ ಫೆಸಿಲಿಟೀಸನ್ನು ಪ್ಲಾನ್ಡ್ ಆಗಿ ಮಾಡಿದ್ರು. ಮತ್ತೆ ಸರ್, ನಾವು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ನಟರಾಜ್ ಸಾಹೇಬರು ಈ ಕೋಲಾರ ತಂಡಕ್ಕೆ ಅಲ್ಲ, ಈಗ ಸುಮಾರು ಈ ಬೆಂಗಳೂರಾಗಲಿ, ಮೈಸೂರು, ಕೋಟೆ ಆಗಲಿ ಎಲ್ರಿಗೂ ಒಂಥರ ಅವರು ಜನಪ್ರಿಯ ನಾಯಕರವರು. ಸೊ ಕ್ರಿಕೆಟ್ನ ಭಾಳ ಎಂಕರೇಜ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಯಾರಾದರೂ ಅವ್ರ ಕಷ್ಟ ತೊಂದರೆ ಏನಿದ್ರು ಅವ್ರು ಸಹಾಯ ಮಾಡ್ತಾರೆ ಖಂಡಿತವಾಗ್ಲು. ಯಾಕಂದ್ರೆ ನಾನು ಹೇಳೋದು ತಮ್ಮನಾಗಿ ಹೇಳೋದಲ್ಲ, ಅದನ್ನು ಭಾಳ ಜನ ತಾವೇ ಅಬ್ಸರ್ವ್ ಮಾಡಿದ್ದೀರ. ಮತ್ತು ಎರಡನೇ ಸರ್, ಈಗ ಈ ಟೂರ್ನಮೆಂಟ್ ಭಾಳ ಅಚ್ಚುಕಟ್ಟಾಗಿ ನಡೀತು. ಮತ್ತು ಕಾಮೆಂಟ್ರಿ ನಮ್ಮ ಫಾರೂಕ್ ಸರ್ ಅವರು ಸುಮಾರು 2 ದಿನ 3 ದಿನದ ಕಷ್ಟಪಟ್ಟು ಅವ್ರು ಕಂಟಿನ್ಯೂಸ್ ಆಗಿ ಒಳ್ಳೆ ಕಾಮೆಂಟ್ರಿ ಕೊಟ್ಟಿದ್ದಾರೆ. ನಮಗೆ ಒಂಥರ ಸ್ಪಿರಿಟ್ ಆಗಿ ಮೋಟಿವೇಶನ್ ಆಗಿ ಕ್ರಿಕೆಟ್ ಆಡಲಿಕ್ಕೆ ಭಾಳ ಅವರು ಎಂಕರೇಜ್ ಮಾಡಿದ್ದಾರೆ. ಇದನ್ನೇ ಒಂದು ನಮ್ಮದು ಲೈವ್ ಕವರೇಜ್ ಮಾಡಿದ್ದಾರೆ. ತಮ್ಗೆಲ್ರಿಗೂ ಗೊತ್ತಿರಂಗೆ ಐ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರೂ ತಾವು ಮನೆಗಳಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈಗ ನಾವು ಯಾರ್ಯಾರು ದೂರ ಇರ್ತಾರೆ ಅವ್ರು ನೋಡ್ಲಿಕ್ಕಾಗಿಲ್ಲ ಅಂದ್ರೆ ಕೂಡ ಲೈವ್ ಕವರೇಜ್ ಮಾಡಿ ಯೂಟ್ಯೂಬ್ ಚಾನಲ್ ಲೈವ್ ಕವರೇಜ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ನಮಗೂ ಒಂದು ಆಪರ್ಚುನಿಟಿ. ಅಫ್ಕೋರ್ಸ್ ನಾವು ಟೀಮ್ ಗೆಲ್ಲಿಲ್ಲ, ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಟು ಸಚ್ ಎಕ್ಸ್ಟೆಂಟ್. ನಾವು 2 ಮ್ಯಾಚ್ ನಾವು ಗೆದ್ದಿದ್ದೀವಿ. ಈ ಎ ಬಿ ಟೀಮಲ್ಲಿ ನಮ್ಮ ಕೋಲಾರ ತಂಡದ ಅಂದ್ರೆ ಕೋಲಾರ ಅಂತ ತಂಡದ ಅಲ್ಲ, ಕೋಲಾರ ಕಡೆಯಿಂದ ಹೋಗಿ ಸುಮಾರು ಕಡೆ ಸೆಟ್ಲ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ನಮ್ಮವ್ರು ಬಹಳ ಜನ ಇದ್ದಾರೆ. ನಮ್ಗೆ ಬಹಳ ಮೆಚ್ಚುಗೆ, ಅದು ಖುಷಿ ವಿಚಾರ. ನಮ್ಮವರೇ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮವರೇ ನಮ್ಮ ಟ್ರೋಫಿನ ಬಂದು ನಮ್ಮ ಕೋಲಾರ ಅವರು ಕೂಡ ಇದ್ದಾರೆ, ಭಾಗವಹಿಸಿದ್ದಾರೆ ಅದರಲ್ಲಿ. ಅದು ಬಹಳ ಒಳ್ಳೆ ವಿಚಾರ. ಮತ್ತೆ ಸರ್ ವೆಲ್ ಪ್ಲಾನ್ಡ್ ಆಗಿದೆ. ಇಮ್ತಿಯಾಜ್ ಸರ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಾವು ಖಂಡಿತವಾಗ್ಲೂ ಸರ್, ನಾವು ಬರೋ ವರ್ಷ ಕೂಡ ನಾವು ಖಂಡಿತವಾಗ್ಲೂ ಬರ್ತೀವಿ, ಇನ್ನೂ ಬೆಟರ್ ಆಗಿರ್ತೀವಿ. ಒಳ್ಳೆ ಟೀಮ್ ಜೊತೆ ನಾವು ಖಂಡಿತವಾಗ್ಲೂ ನಾವು ಪ್ರತಿ ವರ್ಷ ಬಂದು ಭಾಗವಹಿಸ್ತೀವಿ. ಅಂಡ್ ಈ ಮಾತು ಹೇಳಲಿಕ್ಕೆ ನಂಗೆ 2 ಮಾತು ಅವಕಾಶ ಕೊಟ್ಟ ಎಲ್ರಿಗೂ ಸರ್ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದ ಸರ್. ದಿವಾಕರ್ ಸರ್ ಅತ್ಯಮೂಲ್ಯವಾದಂತಹ ಹಿತ ನುಡಿಯನ್ನು ನುಡಿದಿದ್ದೀರಿ. ಸೊ ಮುಂದಿನ ಭಾಷಣಕಾರರು ಮಾನ್ಯ ರಾಮಸ್ವಾಮಿರವರು ಈ ಒಂದು ಟೂರ್ನಿ ಬಗ್ಗೆ ಉದ್ದೇಶಿಸಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ನ್ಯಾಯಾಧೀಶರೇ ಹಾಗೂ ವಕೀಲ ಮಿತ್ರರೇ ಹಾಗೂ ಕ್ರೀಡಾಪಟುಗಳೇ, ಭಾಳ ದೂರದಿಂದೆಲ್ಲ ಬಂದಿದ್ದೀವಿ. ಈಗ ಏನು ಹೇಳಬೇಕಂದ್ರೆ, ಆ್ಯಕ್ಚುಲಿ ಒಂದು ಮನುಷ್ಯನಿಗೆ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಸಮತೋಲನದಲ್ಲಿದ್ದರೆ ಮಾತ್ರ ಆತ ಜೀವನದಲ್ಲಿ ಎಲ್ಲ ಕಡೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಾವು ವಕೀಲರಿಗೆ ಏನಾಗ್ತದೆ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಅದು ಇದು 108 ಕೆಲಸಗಳು, ದಾವ ರೆಡಿ ಮಾಡೋದು, ಅದು ಮಾಡೋದು, ಆರ್ಗ್ಯುಮೆಂಟ್ ಅದು, ಆ ಟೆನ್ಷನ್ನಲ್ಲೇ ಇರ್ತೀವಿ. ಆ ಸಂದರ್ಭದಲ್ಲೂ ಸಹ ನಮಗೆ ಕ್ರೀಡೆ ಅತ್ಯಗತ್ಯ. ಯಾವುದೇ ಕ್ರೀಡೆ ಇರ್ಬೋದು, ಒಂದು ಕ್ರಿಕೆಟು ಅಥವಾ ವಾಕಿಂಗ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಇದ್ರೂ ಇಲ್ಲ, ಎಲ್ಲ ವಕೀಲರು ಸಹ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ದೈಹಿಕ ಆರೋಗ್ಯವನ್ನು ಹಾಗೂ ಮಾನಸಿಕ ಆರೋಗ್ಯವನ್ನು ಎರಡನ್ನೂ ಸಮತೋಲನದಲ್ಲಿ ಕಾತ್ಕೊಂಡು ಬಂದರೆ ಮಾತ್ರ ನಮಗೆ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಬಹಳಷ್ಟು ದೂರದಿಂದ ಬಂದಿದ್ದೀರಿ, ತುಂಬ ಚೆನ್ನಾಗಿ ಆಟ ಆಡಿದ್ದೀರಿ. ಎಲ್ಲ ಮ್ಯಾಚ್ಗಳು ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಇನ್ನೇನಾಗ್ತದೆ ಅಂದರೆ, ಇದರಲ್ಲಿ ಮೊದಲೇ ಆಗಿರ್ತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟಿಗೂ ಇದಕ್ಕೂ ವ್ಯತ್ಯಾಸ ಏನಂದರೆ, ಇದರಲ್ಲಿ ಭಾಳಷ್ಟು ಟೀಮ್ಗಳು, ಜಾಸ್ತಿ ಟೀಮ್ಗಳು ಭಾಗವಹಿಸಿದ್ದಾವೆ.
ಇದಕ್ಕೆ ಕಾರಣ ನನ್ನ ಲೆಕ್ಕದಲ್ಲಿ ನಮ್ಮ ಮಾನ್ಯ ನ್ಯಾಯಾಧೀಶರಾದ ನಟರಾಜ್ ಸಾಹೇಬರು ಯಾವಾಗಲೂ ಕೋರ್ಟ್ನಲ್ಲಿ ಏನಾಗ್ತದೆ ಅಂತಂದ್ರೆ ಸಾಹೇಬರುಗಳು ಆಕ್ಟಿವ್ ಯಾವ ಲೈನಲ್ಲಿ ಆಕ್ಟಿವ್ ಇರ್ತಾರ ಅದೇ ರೀತಿ ವಕೀಲರು ಸಹ ಅದೇ ರೀತಿ ಕಕ್ಷಿಗಾರರು ಸಹ ಭಾಗವಹಿಸೋ ಸಾಧ್ಯತೆಗಳು ಬಹಳ ಇರ್ತವೆ. ಹಾಗೆ ಈ ಸರಿ ಪ್ರೇಕ್ಷಕರು ಸಹ ಬಹಳ ಇದ್ರು. ಅದ್ರ ಜೊತೆಯಲ್ಲಿ ಇಮ್ತಿಯಾಜ್ ಆತನ ಹೆಸರನ್ನ ಈಗ ನಮ್ಮ ವಕೀಲ ಸಂಘದಲ್ಲಿ ಸ್ಪೋರ್ಟ್ಸ್ ಕ್ರಿಕೆಟ್ ಅಂದ್ರೆ ಇಮ್ತಿಯಾಜ್ ಅಂದ್ರೆ ಕ್ರಿಕೆಟ್ ಚಪ್ಪಾಳೆ ಬರಲಿ ಈ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲರನ್ನೂ ಸಹ ಚೆನ್ನಾಗಿ ನೋಡಿಕೊಂಡು ಎಲ್ಲ ವಕೀಲರ ಜೊತೆ ಸಮಾಲೋಚನೆ ಮಾಡಿ ಒಂದು ಟೂರ್ನಮೆಂಟ್ ಅನ್ನು ಮಾಡಿದ್ದಾರೆ. ಈ ಟೂರ್ನಮೆಂಟ್ ತುಂಬಾ ಸಕ್ಸಸ್ ಆಗಿದೆ. ಆ ಸಕ್ಸಸ್ಸಿಗೆ ಅವರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಯಲ್ಲಿ ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಈ ಪಂದ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ತಾವು ಸಹ ಕ್ರೀಡಾಪಟುಗಳು ಬಂದಿದ್ದೀರಿ, ಸಹಕಾರವನ್ನು ಕೊಟ್ಟಿದ್ದೀರಿ. ಯಾವುದೇ ಒಂದು ಮ್ಯಾಚ್ನಲ್ಲೂ ಸಹ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಆ ರೀತಿಯಾಗಿ ತಾವು ಸಹ ನೋಡ್ಕೊಂಡಿದ್ದೀರಿ. ಹಾಗೆ ತಮಗೆಲ್ಲರಿಗೂ ಧನ್ಯವಾದ ಇಷ್ಟ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಷ್ಟ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ ರಾಮಸ್ವಾಮಿ ಸರ್. ಈಗ ಮುಂದಿನ ಅತಿಥಿಗಳು ಮಾನ್ಯ ಶ್ರೀ ಅಭಿಜಿತ್ ಎಂಎಂ ವಕೀಲರು ಬೆಂಗಳೂರು. ದಯವಿಟ್ಟು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಅಭಿಜಿತ್ ದಯವಿಟ್ಟು ಕ್ಷಮೆನ ಯಾಚಿಸ್ತಾ ಇದ್ದೇನೆ. ಕ್ರೀಡಾಪಟುಗಳಲ್ಲಿ ಕೇವಲ ಒಂದು 5 ರಿಂದ 10 ನಿಮಿಷ ಅಷ್ಟೇ ಮುಗಿತದೆ. ತದನಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ತದೆ. ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ಉಳಿದ ಗಣ್ಯರೇ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ ಎಸ್ಪೆಷಲಿ ಈ ಟೂರ್ನಿಯಲ್ಲಿ ಭಾಗವಹಿಸಿದ ಎಲ್ಲ ವಕೀಲ ಕ್ರೀಡಾಪಟುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ವಿನ್ನರ್ಸ್ ಆದ ಆರ್ಟಿಕಲ್ ಸ್ಪೇನ್ ಮತ್ತು ಡ್ರೀಮ್ 11 ನಮ್ಮ ಬೆಂಗಳೂರು ವಕೀಲರು ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಧನ್ಯವಾದ ಸರ್ ಅಭಿಜಿತ್ ರವರ. ಅದೇ ರೀತಿ ಶ್ರೀ ಮಹಾವೀರ್ ಜೈನ್ ರವರು ವಕೀಲರು ಬೆಂಗಳೂರು, ತಾವು ಕೂಡ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ಹಿರಿಯ ವಕೀಲರಿಗೆ ಹಾಗೂ ಮುಂದೆ ನನ್ನ ಎಲ್ಲ ಮಿತ್ರರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಎರಡನೇ ಕಾನೂನು ಟ್ರೋಫಿಯ ಎರಡನೇ ಸೀಸನ್ ವಿನ್ನರ್ಸ್ ಆದ ನಮ್ಮ ಅಟ್ಯಾಕರ್ಸ್ನವರು ನನ್ನ ತುಂಬ ಆತ್ಮೀಯರು ಹೌದು ಬೆಂಗಳೂರಲ್ಲಿ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮದೇ ಆದ ಟೀಮು ಡ್ರೀಮ್ 11 ನಮಗೆ ನಾವು ತುಂಬ ಫೈಟ್ ಕೊಟ್ಟಿದ್ದೀವಿ. ಅವರಿಗೆ ನಮ್ಮ ಕಾನೂನು ಟ್ರೋಫಿಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೆಳಕಿದ್ದಿದ್ರು ನಾವು ಫೈಟ್ ಕೊಟ್ಟೇ ಕೊಡ್ತಿದ್ವಿ. ಫೈನಲ್ ಎತ್ಕೊಂಡು ಹೋಗ್ತಿದ್ವಿ. ನೆಕ್ಸ್ಟ್ ಇಯರ್ ಆದ್ರೂ ಇದು ಮಾಡೇ ಮಾಡ್ತೀವಿ ಆಯ್ತಾ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಮ್ತಿಯಾಜ್ ಅವರು ಕಳೆದ ಒಂದು 6 ತಿಂಗಳಿಂದ ನಮಗೆ ರಾತ್ರಿ 12 ಗಂಟೆಗೂ ಕಾಲ್ ಮಾಡ್ತಾ ಇರ್ತಿದ್ರು. ನನಗೆ ಆಗಲಿ ಅಭಿಜಿತ್ ಅವರಿಗೆ ತುಂಬ ಸರ್ ಏನಾರು ಮಾಡಬೇಕು ಅಂತ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಾಗರದ ವಕೀಲರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಲಿ. ನೆಕ್ಸ್ಟು ಈಗಲೂ ಮಾಡಿದ್ದಾರೆ, ನೆಕ್ಸ್ಟು ಮಾಡಲಿ. ಎಲ್ಲರೂ ಸೇರ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅಂತ ಮುಂದೆ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಡ್ರೀಮ್ 11ನ ಎಲ್ಲ ಆಟಗಾರರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು. ಧನ್ಯವಾದ ಸರ್. ಈಗ ಮುಂದಿನ ಅತಿಥಿಗಳು ಮಾನ್ಯ KG ಧನಂಜಯ ಸಾಹೇಬರು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. KG ಧನಂಜಯ. ವೇದಿಕೆಯ ಮೇಲಿರ್ತಕ್ಕಂತಹ ನ್ಯಾಯಾಧೀಶರಾದಂತಹ ನಟರಾಜ್ ಸಾಹೇಬ್ರೆ ಹಾಗೂ ಭೀಮಸೇನ್ ಶೈಲ ಬಗಾಡಿ ಸಾಹೇಬ್ರೆ ಹಾಗೂ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿದ್ದಾರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕ್ರಿಕೆಟ್ ಕ್ರೀಡಾಪಟುಗಳ ಹಾಗೂ ವಕೀಲ ಮಿತ್ರ. ಈ ದಿನ 2 ದಿನಗಳಿಂದ ಈಗೇನು ಇವತ್ತಿನ ಟೂರ್ನಮೆಂಟ್ ನಡೀತು ತುಂಬ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಇಮ್ತಿಯಾಜ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಈ ಕ್ರೀಡೆಯನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಹಿಂದೆ ಬಹಳ ಟೂರ್ನಮೆಂಟ್ಗಳನ್ನು ಆಡಿದ್ವಿ, ಬಟ್ ಈಗ ಏಜ್ ಪರ್ಮಿಟ್ ಮಾಡ್ತಾ ಇಲ್ಲ, ಹಾಗಾಗಿ ಕ್ರಿಕೆಟಿಂದ ಹೊರಗಡೆ ಉಳಿದಿದ್ದೀವಿ. ಚೆನ್ನಾಗಿ ಆಡಿದ್ರಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. 2 ಟೀಮಿಗೂ ಕಂಗ್ರ್ಯಾಟ್ಸ್ ಅನ್ನು ಹೇಳ್ತೀನಿ. ಇನ್ನು ಮುಂದೆ ಇದೇ ರೀತಿ ಕ್ರೀಡೆಯನ್ನು ಉಳಿಸಿ, ಕ್ರೀಡೆಯನ್ನು ಬೆಳೆಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಸರ್. ಮುಂದಿನ ಅತಿಥಿಗಳು ಏನು ಈ ಟೂರ್ನಿಯ ರೂವಾರಿ ಆಗಿರುವಂತಹ ಇಮ್ತಿಯಾಜ್ ಚಿಪ್ಲಿರವರ ಆತ್ಮೀಯ ಸ್ನೇಹಿತ, ಸಾಗರ್ ಜಿಂಜರ್ಸ್ನ ಮಾಲೀಕರು ಆಗಿರುವಂತಹ ಮಾನ್ಯ ಫಯಾಜ್ ರವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ನ್ಯಾಯಾಧೀಶರುಗಳೇ ಹಾಗೂ ಸಾಗರದ ಹಿರಿಯ ವಕೀಲರುಗಳೇ ಹಾಗೂ ಬೇರೆ ಜಿಲ್ಲೆಯಿಂದ ಆಗಮಿಸಿದಂಥ ವಕೀಲರುಗಳೇ ಹಾಗೂ ಎದುರುಗಡೆ ನಿರ್ವಹಿಸಿದಂಥ ಕ್ರೀಡಾಪಟುಗಳು ಕಮ್ ವಕೀಲರುಗಳೇ, ಮೊದಲನೇದಾಗಿ ವಿನ್ನರ್ಸ್ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ರನ್ನರ್ಸ್ ತಂಡಕ್ಕೆ ಎರಡಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ಕಾನೂನು ಟ್ರೋಫಿ 2023 ಸೀಸನ್ 2 ಇದನ್ನು ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ಸ್ನೇಹಿತ ಇಮ್ತಿಯಾಜ್ ಚಿಪ್ಳಿ ಹಾಗೂ ನಮ್ಮ ಸಾಗರದ ವಕೀಲರ ಸಂಘ ಯಶಸ್ವಿಯಾಗಿ ನಡೆಸಿದೆ. ಅವರಿಗೂ 5 ಕಾಲ ಅಭಿನಂದನೆ ಸಲ್ಲಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಮಾನ್ಯ ಫಯಾಜ್ ಭಾಯ್ ಅವರ. ಹಲೋ ಚಿಕ್. ಈಗ ಮುಂದಿನ ಅತಿಥಿಗಳು ಮಾನ್ಯ ರಾಮಪ್ಪರವರು ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ವಿಭಾಗ ನ್ಯಾಯಾಧೀಶರಾದ ನಟ ಸಾಹೇಬ್ರೆ, ಬಗಾಡಿ ಸಾಹೇಬ್ರೆ ಹಾಗೂ ವಕೀಲ ಮಿತ್ರರು, ಈ ಶುಭ ಸಂಜೆಯಲ್ಲಿ ವಿಶೇಷವಾಗಿ ನಮ್ಮ ಇಮ್ತಿಯಾಜ್ ಮತ್ತು ನಮ್ಮ ನವೀನ್ ಕೋಟೆಕೊಪ್ಪ ಇವರ ಶ್ರಮ ಭಾಳ ಪರಿಗಣಿಸಬೇಕಾದದ್ದು. ಪಾಪ ಅವರು ಯಾವುದೇ ವಿಚಾರದಲ್ಲೂ ಎಲ್ಲದೂ ಇಲ್ಲಿ ಕೇಳಿ ನಮಗೆ ಏನಾದರೂ ವಿಚಾರ ಇದ್ದರೆ ನೇರವಾಗಿ ಹೇಳ್ತಾರೆ, ಸರ್ ಆಗಿದೆ ಬನ್ನಿ ಸರ್. ನಾನು ಕಳೆದ 3 ದಿನದಿಂದ ನಾನು ನೇರವಾಗಿ ಎಲ್ಲೆಲ್ಲಿಗೂ ಹೋಗಿಲ್ಲ, ಅವ್ರ ಜೊತೆಲೇ ಇದ್ದೆ. ನಾನು ಧೈರ್ಯ ತುಂಬ್ರಿ ಸಾಕ್ತೀವಿ ನಿಮಗೆ, ನಾವು ನಮ್ಮ ಬಲಗೈ ಇದ್ದಾಗೆ ನೀವು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಮ್ಮ ಇಮ್ತಿಯಾಜ್ ಮತ್ತು ನಮ್ಮ ನವೀನ್ ಕೋಟೆಕೊಪ್ಪ ಅವ್ರದ್ದು ಶ್ರಮ ತುಂಬಾ ಇದೆ ಸರ್. ಈ ನಮ್ಮ ಕಾನೂನು ಟ್ರೋಫಿ ಇದು ಸ್ಟೇಟ್ ಲೆವೆಲ್ ಆದ್ದರಿಂದ ಅಷ್ಟು ಹುಡುಗಾಡದ ವಿಚಾರ ಅಲ್ಲ. ಅದು ಫೈನಾನ್ಷಿಯಲ್ ಇರಲಿ, ಅದು ಸ್ಟ್ರೆಸ್ ಸಿಕ್ಕಾಪಟ್ಟೆ ಇರ್ತದೆ. ಆ ಸ್ಟ್ರೆಸ್ನ ನಿಭಾಯಿಸೋದಷ್ಟು ಸುಲಭ ಅಲ್ಲ. ಯಾಕಂದರೆ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಹೋಗ್ಬೋದು, ಅದನ್ನು ಪ್ರೋಗ್ರಾಮ್ನ ಅರೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಮಾಡಿದಾರಲ್ಲ ಅವರಿಗೆ ವಿಶೇಷವಾದ ನನ್ನ ಅಭಿನಂದನೆ ಹೇಳ್ತೀನಿ ಅವರಿಗೆ. ಇನ್ನು ಮುಂದೆ ಇದನ್ನು ನೆಕ್ಸ್ಟ್ 2024ರಲ್ಲಿ ತಾವೆಲ್ಲರೂ ಒಡಗೂಡಿ ಆಡ್ಬೋದು. ಜೊತೆಗೆ ನಾನು ಕ್ರೀಡಾಭಿಮಾನಿ ಹೌದು, ವಿಶೇಷ ಕ್ರೀಡಾಪಟು ಹೌದು. ಕ್ರೀಡಾಪಟುವಾಗಿದ್ದೆ ಸಣ್ಣ ಹುಡುಗರಾದಾಗ. ಆ ಟೈಮಲ್ಲಿ ಈಗ ಏಜ್ ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ನಾನು ಯಾವುದೇ ನನ್ನ ವೈರಿ ಆದರೂ ಸಹಿತ ನಾನು ಅದು ಮುಂದಿದ್ಕೊಂಡು ಮಾತ್ರ ಈಗ ವಿಶೇಷವಾಗಿ ಕ್ರೀಡಾಭಿಮಾನಿ. ಹಾಗಾಗಿ ಈಗ ನಮ್ಮ ಬಾರಲ್ಲಿ ಕೆರೆ ಮಾಡ್ತಾರೆ ಹುಡುಗರು, ಭಯಂಕರ ಅಬ್ಸರ್ವ್ ಮಾಡ್ತೀವಿ. ಸ್ಪೋರ್ಟ್ಸ್ ಅರೇಂಜ್ ಮಾಡ್ತಾರೆ, ಆ ಸೈಲಲ್ಲಿ ಸಹಿತ ಆಟ ಆಡೋಕೆ ಹೋಗಲ್ಲ, ಅಬ್ಸರ್ವೇಷನ್ ಮಾಡ್ತೀವಿ. ತುಂಬ ಆ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದೀನಿ. ಎಲ್ಲರೂ ಧನ್ಯವಾದ ಹೇಳ್ತಾ, ಇದನ್ನು ನೆಕ್ಸ್ಟ್ ಸಾರಿ ನಾವು ಪ್ರಾಯೋಗಿಕವಾಗಿ ಮುಂದಿಲ್ತೀನಿ ನಾನು ಆ ವಿಚಾರವಾಗಿ. ಕ್ರಿಕೆಟ್ ಎಸ್ಪೆಷಲಿ ಕ್ರಿಕೆಟ್, ಎಸ್ಪೆಷಲಿ ನಟರ ಸಾಹೇಬರು ಮಾತ್ರ ಎಲ್ಲ ನಮ್ಮ ಕ್ರೀಡಾ ಅವ್ರ ನ್ಯಾಯಾಧೀಶರಲ್ಲ, ವಕೀಲರ ಜೊತೆಗೆ ಇರ್ತಾರೆ. ಸೊ ಅವರ ವಿಚಾರ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಒಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದ ಸರ್. ಈಗ ಮುಂದಿನ ಅತಿಥಿಗಳು ಏನು ಫೈನಲ್ ಪಂದ್ಯಾಟದಲ್ಲಿ ಪ್ರವಾಸವನ್ನು ಪಡೆದಂತ ಒಂದು ತಂಡ, ದೂರದ ಬೆಂಗಳೂರಿನ ಡ್ರೀಮ್ 11ನ ಮ್ಯಾನೇಜರ್, ದಯವಿಟ್ಟು ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಡ್ರೀಮ್ 11ನ ವ್ಯವಸ್ಥಾಪಕರು. ಎಲ್ಲರೂ ಮಾತಾಡಿದ್ದಾರೆ, ದೊಡ್ಡವರು ಹಿರಿಯರೆಲ್ಲ. ನಾವು ಮಾತಾಡೋದೇನಿಲ್ಲ. ಸಾಗರ ಅಡ್ವೊಕೇಟ್ಸ್ ತುಂಬ ಲಕ್ಕಿ ನಾನು ಹೇಳ್ತೀನಿ. ಇಲ್ಲಿ ಸಾಹೇಬರು ನಿಮ್ಗೆ ಒಂದು ಸಪೋರ್ಟು ಮಾಡ್ತಾರೆ, ಆಡ್ತಾರೆ. ನಮ್ಗೆ ಅಲ್ಲಿ ಡೇಟೇ ಕೊಡಲ್ಲ ನಮ್ಮ ಸಾಹೇಬರು. ಇಷ್ಟೇ. ಈ ಥರ ಸಾಹೇಬರು ನಮಗೆ ಬೇಗ ಅವರು ಪ್ರಮೋಷನ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಬೆಂಗಳೂರಿಗೆ ಬರಲಿ ಅಂತ ನಾನು ತುಂಬೂರದಿಂದ ಕೇಳ್ಕೊಳ್ತೀನಿ. ಮತ್ತು ನನ್ನ ಸ್ನೇಹಿತರಾದಂಥ ಅಟ್ಯಾಕರ್ಸ್ ತಂಡಕ್ಕೆ ನನ್ನ ಅಭಿನಂದನೆಗಳು. ಮಹಾವೀರ್ ಜೈನ್ ಅವರು ಹೇಳಿದ್ರು 2023 ಅಟ್ಯಾಕರ್ಸು ಪ್ರಾಮಿಸ್ ಮಾಡ್ತೀನಿ, 2024 ಡೆಫಿನೆಟ್ಲಿ ಕಪ್ ಹೊಡಿತೀನಿ ತೋರಿಸಿ ನಮ್ಮ ಸಾಮರ್ಥ್ಯ. ಥ್ಯಾಂಕ್ ಯು. ಮತ್ತು ನನ್ನ ತಂಡಕ್ಕೆ ನನ್ನ ರನ್ನರ್ಸ್ ಆಗಿದ್ದೀವಿ, ಫೈನಲ್ ಮಾಡೋದಕ್ಕೆ ಆ ತಂಡದವರಿಗೆ ಅಭಿನಂದನೆ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಈಗಾಗಲೇ ವಾಗ್ದಾನವನ್ನು ನೀಡ್ತಾ ಇದ್ದೀವಿ, ನೆಕ್ಸ್ಟ್ ಸಾರಿ ಕಪ್ ನಮ್ದೆ ಅಂತ. ಈ ಸಾರಿ ಅಲ್ಲ, ನೆಕ್ಸ್ಟ್ ಸಾರಿ. ಓಕೆ, ಭವಿಷ್ಯದಲ್ಲಿ ಒಳ್ಳೇದಾಗಲಿ. ಈಗ ಮುಂದಿನ ಅತಿಥಿಗಳು ಬಹುಶಃ ಸಾಕಷ್ಟು ನಗುಮುಖದಿಂದ ಇದ್ದಾರೆ. ಯಾಕಂತ ಹೇಳಿದ್ರೆ ನಗುಮುಖದಿಂದ ಇರಲೇಬೇಕಾಗಿದೆ. ಯಾಕಂದ್ರೆ ಆ ತಂಡಕ್ಕೆ ಸೋಲ್ಸೋದು ಅಷ್ಟು ಸುಲಭದಂತ ಮಾತಲ್ಲ. ನಮ್ಮ ಮಿತ್ರರು ಆಗಿರುವಂತ ದಿವಾಕರ್ ಹೇಳಿದ್ರು, ಆ ಒಂದು ತಂಡದಲ್ಲಿ ಇರ್ತಕ್ಕಂಥ ಎಲ್ಲ ಸಾಕಷ್ಟು ಆಟಗಾರರು ನಮ್ಮ ಜೊತೆ ಇದ್ರು ಅಂತ ಹೇಳಿ. ಮಾನ್ಯ
ಸಾದಿಕ್ ರವರು ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ನೋಡಿ, ಅವರ ಅಭಿಮಾನಿಗಳು ಸಾಕಷ್ಟು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸಾದಿಕ್ ರವರು ದಯವಿಟ್ಟು ಮಾತಾಡಲೇಬೇಕು. ಲಾಸ್ಟ್ ವರ್ಷ ಕೂಡ ನೀವು ಮಾತಾಡಿರಲಿಲ್ಲ, ನೀವು ಮಾತಾಡಲೇಬೇಕಾಗಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಮಾನ್ಯ ಪ್ರೇಮ್ ಸಿಂಗ್ ರವರು ಮರ್ತಿದ್ದ ಹೆಸರು ದಯವಿಟ್ಟು ಕ್ಷಮಿಸಬೇಕು ಸರ್. ಮಾನ್ಯ ಪ್ರೇಮ್ ಸಿಂಗ್ ರವರು ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕು ಕೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ವಕೀಲರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಕೀಲರೇ ಹಾಗೂ ಆಟಗಾರರು, ಸಾಗರದ ಈ ಒಂದು ಗೋಪಾಲಗೌಡ ಕ್ರೀಡಾಂಗಣ ಟರ್ಫ್ ಕ್ರೀಡಾಂಗಣ ಶಿವಮೊಗ್ಗ ಜಿಲ್ಲೆಯಲ್ಲೇ ಸಾಗರದಲ್ಲಿ ಇರ್ತಕ್ಕಂಥ ಒಂದು ಟರ್ಫ್ ಇದು. ಈ ಟರ್ಫ್ ಬಿಟ್ಟರೆ ಮತ್ತೆಲ್ಲೂ ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಟರ್ಫು ಮತ್ತೆಲ್ಲೂ ಕೂಡ ತಾಲೂಕಿನಲ್ಲಿ ನಾನು ನೋಡಿದಂಗೆ ಎಲ್ಲೂ ಇಲ್ಲ. ಇಂಥ ಒಂದು ಕ್ರೀಡಾಂಗಣದಲ್ಲಿ ನೀವು ಬಂದು ಭಾಳ ಉತ್ತಮವಾಗಿ ಆಡಿದಿರಿ. ಅದರಲ್ಲೂ ಬೆಂಗಳೂರಿನವರು ಈ ಒಂದು ಪಿಚ್ ಭಾಳ ಇಷ್ಟಪಡ್ತಾರೆ. ಈಗ ಅಂಡರ್ 14 ಅಂಡರ್ 19 ಮ್ಯಾಚ್ಗಳು ಇಲ್ಲಿ ಭಾಳ ನಡೀತಾ ಇದೆ. ಬೆಂಗಳೂರಿನವರು ಭಾಳ ಜನ ಇಲ್ಲಿ ಬಂದು ಅವ್ರ ಮಕ್ಕಳನ್ನ ಕರ್ಕೊಬಂದು ವೆಕೇಷನಲ್ಲಿ ಇಲ್ಲಿ ಆಡಿಸ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಹುಡುಗರು ಕಲಿತಾ ಇದ್ದಾರೆ. ಈಗಲೂ ಕೂಡ ಇಲ್ಲಿ ಸಾಕಷ್ಟು ಹುಡುಗರು ಒಳ್ಳೊಳ್ಳೆ ಲೆವೆಲಿಗೆ ಹೋಗಿದ್ದಾರೆ. ಆ ಕಾರಣದಿಂದ ಈ ಟೆನ್ನಿಸಲ್ಲೂ ಕೂಡ ಸಾಗರ ಹಿಂದೆ ಒಳ್ಳೊಳ್ಳೆ ಟೀಮ್ ಇತ್ತು. ನಾವು ಕೂಡ ಸಿರ್ಸಿಯಲ್ಲಿ 2004ರಲ್ಲಿ ರಾಜ್ಯ ಮಟ್ಟ ಟೂರ್ನಿಯಲ್ಲಿ ನಾವು ಫಸ್ಟ್ ಪ್ರೈಸ್ ಬಾರಿಸಿದ್ವಿ. ಹಾಸನದ ವಿರುದ್ಧ ನಾವು ಫೈನಲ್ನಲ್ಲಿ ಗೆದ್ದಿದ್ವಿ. ಅಲ್ಲಿ ವೇಣುಗೋಪಾಲ್ ಅಂತ ಒಬ್ಬ ಒಳ್ಳೆ ಪ್ಲೇಯರ್ ಇದ್ರು. ಅವಾಗ ಹಾಸನದಲ್ಲಿ ಸಿಕ್ಕಾಪಟ್ಟೆ ಸಿಕ್ಸರ್ ಬಾರಿಸಿದ್ರು. ಅವಾಗ ನಾನು 1 ಓವರಿಗೆ 42 ರನ್ ಬೇಕಾಯಿತು. ಆ ಸಂದರ್ಭದಲ್ಲಿ ನಾವು ಸಾಗರದವ್ರು ಗೆದ್ದಂಥ ಇತಿಹಾಸ ಇದೆ. ಈ ವರ್ಷ ನಾವು ಇಲ್ಲಿ ಫಸ್ಟ್ ಮ್ಯಾಚ್ ಸೋತಿದ್ವಿ. ಹಿಂಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ನಾವೆಲ್ಲ ಗೆದ್ದಿದ್ದೀರಿ. ಭಾಳ ಒಳ್ಳೆ ಸಾಗರಕ್ಕೆ ಕೀರ್ತಿ ಬಂದಿದೆ. ಇಮ್ತಿಯಾಜ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಉಪಾಧ್ಯಕ್ಷರು ಹೇಳಿದಂಗೆ ನಾವು ಸಂಘದಿಂದ ಇದನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ಏರ್ಪಾಟು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮಗಂದರಿಗೆ ವಂದಿಸಿ ಹಾಗೂ ವಿನ್ನರ್ಸ್ ಮತ್ತು ರನ್ನರ್ಸ್ ಇಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಪ್ರೇಮ್ ಸಿಂಗ್ ಅವರ. ಈಗ ಮುಂದಿನ ಅತಿಥಿಗಳು ಸಿಟಿ ಸಿವಿಲ್ ಕೋರ್ಟ್ ಗೌರ್ನಿ ಕೌನ್ಸಿಲ್ ಮೆಂಬರ್ ಆಗಿರುವಂತಹ ದೂರದ ಬೆಂಗಳೂರಿನ ಅಂಬರೀಶ್ ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತಾಡೋದಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ವೇದಿಕೆ ಅಲಂಕರಿಸಿರುವ ಹಿರಿಯ ಮತ್ತು ನನ್ನ ಕಿರಿಯ ವಕೀಲ ಮಿತ್ರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಕ್ರೀಡಾಪಟುಗಳೇ, ಈ ಒಂದು ಕಾನೂನು ಟ್ರೋಫಿ ಸೀಸನ್ 2 ಈ ಒಂದು ಟ್ರೋಫಿಯ ವಿನ್ನರ್ ಆಗಿರುವ ಅಟ್ಯಾಕರ್ಸ್ ಟೀಮಕ್ಕೆ ನಾನು ತುಂಬುದುರಿವೆ ಅಭಿನಂದನೆಗಳನ್ನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಡ್ರೀಮ್ 11 ಕೂಡ ಅಭಿನಂದನೆ ಸಲ್ಲಿಸ್ತಾ ಇದೆ. ಯಾಕೆಂದರೆ ಎರಡೂ ಟೀಮ್ದು ನಮ್ಮದೇ ಆಗಿರೋದ್ರಿಂದ ಯಾರಿಗಿದ್ರು ಕೂಡ ಇದು ನಾನು ವಿಶೇಷವಾಗಿ ಅಟ್ಯಾಕರ್ಸ್ ಟೀಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾನೂನು ಟ್ರೋಫಿ ಈ ಒಂದು ಯಶಸ್ವಿ ಕಾರಣ ಆದಂಥ ಇಮ್ತಿಯಾಜ್ ಅವ್ರಿಗೆ ನಾನು ಒಂದು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಲಾಸ್ಟ್ ಒಬ್ಬರಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದಾದ ನಂತರ ಸಮಾರಂಭ ಅಂತ್ಯ ಕಾಣಲಿಕ್ಕಿದೆ. ಅದು ಪ್ರಶಸ್ತಿ ಪ್ರದಾನ ಕೊಡುವ ಮುಖ್ಯವಾಗಿ ಅಂತಿಮವಾಗಿ ಚಿಕ್ಕಮಗಳೂರು ತಂಡದ ನಾಯಕ ಆಗಿರುವಂತಹ ಮಾನ್ಯ ಹರೀಶ್ ರವರು ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಹಾಸನಾಗಿರುವಂತಹ ಸಾಗರ ನ್ಯಾಯಾಲಯದ ನ್ಯಾಯಾಧೀಶರುಗಳೇ ಮತ್ತು ಸಂಘದ ಪದಾಧಿಕಾರಿಗಳೇ ಮತ್ತು ಎಲ್ಲ ತಂಡದ ನಾಯಕರುಗಳು ಮತ್ತು ವೇದಿಕೆ ಮುಂಭಾಗಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದು ನನ್ನ ಫಸ್ಟ್ ಟೈಮ್ ಸೆಮಿಫೈನಲ್ ತನಕ ಚಿಕ್ಕಮಗಳೂರು ತಂಡ ತಂದಿದ್ದೀನಿ. ನೆಕ್ಸ್ಟ್ ಟೈಮು ಇನ್ನೂ ಬಲಿಷ್ಠ ತಂಡ ತಗೊಂಡು ನಾನು ಫೈನಲ್ ಹೊಡೆಯೋಷ್ಟು ಮುಗಿಸ್ತಿದ್ದೀನಿ. ಮತ್ತು ಇಮ್ತಿಯಾಜ್ ಅವರಿಗೆ ಇಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಕೂಡ ಉದ್ದೇಶಿಸಿ ಮಾತನಾಡೋದಕ್ಕೆ ಕೇಳಿಕೊಳ್ತಾ ಇದ್ದಾರೆ. ಶಿವಶಂಕರ್ ರೆಡ್ಡಿ ನೋಡಿ, ತಾವೊಬ್ಬರೇ ಬಾಕಿ ಇರೋದು. ಗೌರವಾನ್ವಿತ ನ್ಯಾಯಾಧೀಶರೇ, ವೇದಿಕೆ ಮೇಲಿರುವ ಗಣ್ಯರೇ, ಎಲ್ಲ ನನ್ನ ಕ್ರೀಡಾಪಟುವಿನ ಮಿತ್ರರೇ,
ಈ ಸತಿ ಮಂದ ಬೆಳಕಿನಲ್ಲಿ ಸೆಕೆಂಡ್ ಓವರಿಂದ ಬಾಲ್ ಕಾಣಿಸ್ತಾ ಇದ್ರು. ಕ್ರೀಡಾ ನಾವು ಆಡ್ತೀವಿ, ಅವರು ಬೇರೆಯವರಲ್ಲ, ಅವರು ನಮ್ಮ ಸ್ನೇಹಿತರೆ. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋರಲ್ಲ. ಮುಂದಿನ ಸಲ ಬಂದು ಇದೇ ಕ್ರೀಡಾಂಗಣದಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಇಲ್ಲಿಂದ ಥ್ಯಾಂಕ್ ಯು. ಒಂದು ಜೋರ್ ಚಪ್ಪಾಳೆ ಬರಲಿ ಸರ್ ರೆಡ್ಡಿ ಅವ್ರಿಗೆ. ನೋಡಿದ್ರೆ ಸೈಲೆಂಟ್ ಆಗಿದ್ರು 3 ದಿನದಿಂದ, ಇವತ್ತು ಆರ್ಭಟಿಸ್ತಾ ಇದ್ದಾರೆ. ಅದು ಮೈಕ್ ಕೊಟ್ರೆ ಸೊ ಅಂತಿಮ ಕ್ಷಣಕ್ಕೆ ಬರ್ತಾ ಇದಾವ. ಏನು ಬಹುದಿನಗಳ ಕನಸಿತ್ತು, ಇಮ್ತಿಯಾಜ್ ಚಿಪ್ಲಿರವರ ಒಂದು ಕನಸು. ಕಳೆದ ವರ್ಷ ಟೂರ್ನಮೆಂಟ್ ನಡೆಸಲೇಬೇಕಂತ ಹೇಳಿ ಪಣ ತೊಟ್ಟು 2022ರ ಒಂದು ಕಾನೂನು ಟ್ರೋಫಿಯನ್ನ ಬಹಳಷ್ಟು ಅತ್ಯದ್ಭುತವಾಗಿ ಮುನ್ನಡೆಸಿ ಸಾಕಷ್ಟು ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅಂತ್ಯವನ್ನ ಕಾಣಿತು. ಬಹುಶಃ ASP ಆಗಿರುವಂತಹ ರೋಹನ್ ಸರ್ ಅವರು ಸಾಕಷ್ಟು ಖುಷಿಯನ್ನ ಪಟ್ಟಿದ್ರು. ಇಮ್ತಿಯಾಜ್ ಚಿಪ್ಲಿರವರ ಒಂದು ನಾಯಕತ್ವವನ್ನು ನೋಡಿ ಅವರ ಸಮ್ಮುಖದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅತ್ಯದ್ಭುತವಾಗಿ 2022ರಲ್ಲಿ ಅಂತ್ಯ ಕಂಡಿತ್ತು. ಸದ್ಯ ಈಗ 2ನೇ ವರ್ಷದಲ್ಲೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಅತ್ಯದ್ಭುತವಾಗಿ ಅಂತ್ಯವನ್ನ ಕಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಸಂತೋಷದ ವಿಚಾರವೇ ಸರಿ. ಅದೇ ರೀತಿ ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ಮಾನ್ಯ ಇಮ್ತಿಯಾಜ್ ಚಿಪ್ಲಿ. ದಯವಿಟ್ಟು ಜೋರು ಚಪ್ಪಾಳೆ ಬರಲಿ. ಇಮ್ತಿಯಾಜ್ ಚಿಪ್ಲಿಗಾಗಿ ಸಾಕಷ್ಟು ತನ್ನ ಫ್ಯಾಮಿಲಿಯಿಂದ ದೂರ ಇದ್ದು, ವೃತ್ತಿಯಿಂದ ಸ್ವಲ್ಪ ದೂರ ಇದ್ದು ಈ ಒಂದು ಟೂರ್ನಿಮೆಂಟ್ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ, ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಪ್ರಥಮವಾಗಿ ಮೊದಲ ಬಹುಮಾನ ಗೆದ್ದಂತಹ AIB ತಂಡ ಹಾಗೂ ದ್ವಿತೀಯ ಬಹುಮಾನ ಗೆದ್ದಂತಹ ಡ್ರೀಮ್ 11 ತಂಡದ ಎರಡೂ ತಂಡದ ನಾಯಕ ಹಾಗೂ ಆಟಗಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈ ಟೂರ್ನಮೆಂಟನ್ನು ಜೂನ್ ಮೊದಲನೇ ವಾರದಿಂದ ಒಂದು ಸ್ಟೇಟ್ ಕ್ಯಾಪ್ಟನ್ಸ್ ಅನ್ನು ಒಂದು ಲಿಸ್ಟ್ ಮಾಡಿ ಆ ಗ್ರೂಪನ್ನು ಕ್ರಿಯೇಟ್ ಮಾಡಿ ಈ ಒಂದು ಪಂದ್ಯಾವಳಿ ಆಯೋಜನೆ ಮಾಡಬೇಕು, ನಿಮ್ಮ ಸಲಹೆ ಸೂಚನೆ ನಮಗೆ ಕೊಡಿ ಅಂತ ಕೇಳಿದಾಗ, ಸಾಗರದಲ್ಲಿ ಸೀಸನ್ 2 ನಡೆಸ್ತಾ ಇದ್ದೀರಾ, ಓಕೆ ನೀವೇನು ಹೇಳೋದೇನು ಬೇಡ, ನೀವು ಯಾವಾಗ ಟೂರ್ನಮೆಂಟ್ ಆಯೋಜನೆ ಮಾಡ್ತೀರಾ ನಾವು ನಿಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ, ನೀವು ಆಯೋಜನೆ ಮಾಡೋಕ್ಕೆ ತಯಾರು ಮಾಡಿ ಅಂತ ಹೇಳ್ತೀವಿ. ಅದೇ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ನಾನು ಯಾವುದೇ ವಿಚಾರ ಇಲ್ಲಿ ಲೋಕಲ್ ಆಗಲಿ ಯಾವುದೇ ಒಂದು ನಮ್ಮ ಸ್ನೇಹಿತರಾಗಲಿ ಯಾವತ್ತೂ ಚರ್ಚೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಆಡುವವರು ಮತ್ತು ಸಹಕರಿಸಿದವರು ಅವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ರು. ನಮ್ಮ ಈ ಸಾಗರ ಕ್ರಿಕೆಟಿಗೆ ಯಾರ್ಯಾವ ತಂಡ ಆಗಬೇಕಿತ್ತು ಆ ತಂಡದ ನಾಯಕರ ಎಲ್ಲ ನಾಯಕರ ನಂಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರಿಂದ ಈ ಒಂದು ದೊಡ್ಡ ಮಟ್ಟದ ಕ್ರೀಡಾ ಆಯೋಜನೆ ನನಗೆ ಒಂದು ಸಹಕಾರಿ ಆಯಿತು. ಮತ್ತು ನಮ್ಮ ನಟರಾಜ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಈ ಒಂದು 3 ತಿಂಗಳಿಂದ ಬಹಳ ಒಂದು ಕ್ರಿಟಿಕಲ್ ಪೊಸಿಷನಲ್ಲಿದ್ದೆ. ಯಾವ ರೀತಿ ಇದೆ ಅಂತ ಹೇಳಿದ್ರೆ ನನಗೂ ಗೊತ್ತು, ಕೆಲ ಆತ್ಮೀಯ ಸ್ನೇಹಿತರಿಗೆ ಗೊತ್ತು. ಆದರೆ ನಮ್ಮ ನಟರಾಜ್ ಸಾಹೇಬ್ರನ್ನು ಯಾರಿಗೂ ಹೆದರಬೇಡ, ನಿನ್ನ ಹಿಂದೆ ನಾನಿದ್ದೀನಿ, ಯಾವುದೇ ನೆಗೆಟಿವ್ ಕಮೆಂಟ್ಸ್ ಆಗಲಿ ಯಾವುದೇ ತಗೊಳ್ಳಿಕೆ ಟೀಕೆಗಳು ಯಾವುದೇ ನೀನು ಕೇಳೋಕ್ಕೂ ಹೋಗ್ಬೇಡ, ನೋಡೋಕ್ಕೂ ಹೋಗ್ಬೇಡ. ಆದರೆ ಕೆಲವೊಂದು ಮಾತ್ರ ನೋಟಿಸ್ ಮಾಡ್ಕೊ ಅಂತ ಹೇಳಿದೆ. ನೋಟಿಸ್ ಮಾಡ್ಕೊ, ಅವ್ರಿಗೆ ಯಾವ ರೀತಿ ನೀನು ಉತ್ತರ ಇದೆಯಲ್ಲ ಇದೇ ಟೂರ್ನಮೆಂಟ್ ಆಯೋಜನೆ ಮಾಡಿ ಸಕ್ಸಸ್ ಆಗಿ ಅವ್ರಿಗೆ ಉತ್ತರ ಕೊಡ್ಬೇಕಂತ ನಂಗೆ ಹೇಳಿದ್ರು. ಆದರೆ ಒಳ್ಳೆ ರೀತಿಯಿಂದ ನನಗೆ ಎಲ್ಲ ಥರದ ನಾಯಕರು ಸಹ ಆ ಆಟಗಾರರು ತುಂಬ ಒಂದು ಶ್ರಮಪಟ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಣೆಯಾಗಿರ್ತೇನೆ. ಹಾಗೂ ಮತ್ತು ಕೆಲವೊಂದು ದೊಡ್ಡ ಮಟ್ಟದ ಆಯೋಜನೆ ಮಾಡಬೇಕಾದ್ರೆ ಕೆಲವು ವಸತಿ ಆಗಲಿ ಕೆಲವೊಂದು ಊಟದ ವ್ಯವಸ್ಥೆ ಆಗಲಿ ಕೆಲವು ಅಡಚಣೆ ಆಗಿದೆ, ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಏನು ಮಾಡ್ತೀನಿ, ಯಾವ ಪೊಸಿಷನ್ ಇದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ನಾನು ಒಂದು ಕಳೆದ ಒಂದು 22ರಿಂದ 25 ದಿನ ಡೈಲಿ ಒಂದು 24 ಗಂಟೆಯಿಂದ 3 ಗಂಟೆಯಿಂದ 4 ಗಂಟೆ ಮಾಡ್ತಿದ್ದೆ ಅಷ್ಟೇ. ಅಷ್ಟು ಒಂದು ಎಫರ್ಟಿಂದ ನಾನು ಕೆಲಸ ಮಾಡಿದ್ದೀನಿ. ಆ ಒಂದು ಎಫರ್ಟಿಗೆ ಒಂದು ಯಶಸ್ಸು ಸಿಕ್ಕಿದೆ. ಅದಕ್ಕೆ ಆ ಯಶಸ್ಸಿಗೆ ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮ ಸೀನಿಯರ್ ಆಗಿರೋಂಥ ನಮ್ಮ ಆತ್ಮೀಯ ಸ್ನೇಹಿತರಾದ ಅಭಿಜಿತ್ ಅವರು ಸಹ ತುಂಬ ನಮಗೆ ಒಂದು ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಮಹಾವೀರ್ ಸರ್, ನಿನ್ನ ಟೂರ್ನಮೆಂಟು ನಾವು ಏನಂತಲೂ ನೋಡೋಲ್ಲ, ನಿಂಗೆ ಏನು ಬೇಕು ನಾನು ನಿಮ್ಗೆ ಕೊಡ್ತೀನಿ ಅಂದರು. ಅದೇ ರೀತಿ ನಮ್ಮ ಟೂರ್ನಮೆಂಟಿಗೆ ವಿಶೇಷವಾಗಿ ನಾನು ಒಂದು 25ರಿಂದ 30 ವಕೀಲರು ನಮಗೆ ಸಹಕಾರ ಮಾಡಿದ್ದಾರೆ.
ಅದರಲ್ಲಿ 28 ವಕೀಲರು ಇದೆಯಲ್ಲ, ತಾವೇ ಅವರೇ ಖುದ್ದು ಸಹ ದೂರವಾಣಿ ಕರೆ ಮೂಲಕ ನಿನ್ನ ಟೂರ್ನಿಮೆಂಟ್ಗೆ ನಾನು ಈ ಪ್ರಶಸ್ತಿ ಕೊಡುತ್ತೇನೆ, ನಿನ್ನ ಒಂದು ಟೂರ್ನಿಮೆಂಟ್ಗೆ 4 ದಿನಷ್ಟು ನಾನು ಕೊಡ್ತೇನೆ ಅವರೇ ಖುದ್ದು ಕರೆ ಮಾಡಿದ್ದಾರೆ. ಕೆಲವೊಂದು ನನಗೆ ಶಾರ್ಟೇಜ್ ಇದ್ದಾಗ ನಾನು ಕೇಳಿದ್ದೀನಿ, ಸರ್ ನಿಮಗೆ ಈ ಒಂದು ಪ್ರಾಯೋಜಕ ಮಾಡ್ತಾ ಇದ್ದೀವಿ ಅಂತೇಳಿ. ಅವರು ಆತ್ಮೀಯವಾಗಿ ಖುಷಿಪಟ್ಟು ಅವರಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ವೇದಿಕೆ ಮೂಲಕ ಚಿರಋಣಿಯಾಗಿರ್ತೇನೆ. ನನಗೆ ಯಾರ ಸಪೋರ್ಟು ಬೇಡ, ಯಾರ ಸಲಹೆ ಬೇಡ. ನಿಮ್ಮ ಒಂದು ತಂಡದಲ್ಲಿ ಯಾರ್ಯಾರು ಆಗಮಿಸ್ತಾರೆ ಅವರ ಒಂದು ಸಹಕಾರ, ಬೆಂಬಲ, ಸಪೋರ್ಟ್ ಇದ್ರೆ ಸಾಕು. ಮತ್ತು ನನಗೆ ನಮ್ಮ ವಕೀಲರ ಸಂಘದವರು ತುಂಬ ಒಂದು ಬೆಂಬಲ ಕೊಟ್ಟಿದ್ದಾರೆ, ಶುಭ ಕೋರಿದ್ದಾರೆ. ಆದರೆ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ. ಇನ್ನೂ ಕೂಡ ನಮ್ಮ ಶ್ರೀಧರ್ ಸರ್ ಹೇಳಿದ್ರು, ಪ್ರೇಮ್ ಸರ್ ಹೇಳಿದ್ರು, ಮುಂದೆ ನೀವು ಒಬ್ಬರಿಗೆ ನಾವು ಮಾಡೋಕ್ಕೆ ಬಿಡೋದಿಲ್ಲ, ನಮ್ಮ ವಕೀಲ ಸಂಘ ಸಹ ನಿಮ್ಮ ಜೊತೆ ಕರ್ಕೊಂಡು ಸೇರಿಸ್ಕೊಂಡು ಆಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಭಾಳ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಅದೊಂದು ಖುಷಿಯ ವಿಚಾರ. ಇನ್ನೂ ಹೇಳೋದು ತುಂಬ ಇತ್ತು, ಆದರೆ ಪ್ರಶಸ್ತಿ ಕೊಡಬೇಕು. ಸುಮಾರು ನಮ್ಮ ಐಸ್ಪೋರ್ಟ್ಸ್ ಮೂಲಕ ಐಸ್ಪೋರ್ಟ್ಸ್ ಅವರು ತುಂಬ ಒಳ್ಳೆ ಕ್ಲಾರಿಟಿ ಕೊಟ್ಟು ನಾನು ಸುಮಾರು ಕಡೆ ಕೇಳ್ಪಟ್ಟೆ, ನೀವೊಂದು 8 ರಿಂದ 10 ಟೂರ್ನಮೆಂಟ್ ಆಯೋಜನೆ ಮಾಡಿದ್ಯಾ, ಈ ಸಲ ಟೂರ್ನಮೆಂಟ್ ಇದೆಯಲ್ಲ ಒಳ್ಳೆ ಕ್ಲಾರಿಟಿ ಇದೆ, ಯಾರು ಚಾನಲ್ ಅವ್ರ ನಂಬರ್ ಕೊಡು ಅಂದರು. ಸುಮಾರು ಒಂದು 15 ರಿಂದ 18 ಟೀಮಿಗೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ. ಮತ್ತು ಸೈಯದ್ ಭಾಯ್ ಬೆಳ್ತಂಗಡಿ ಅವರಿಗೆ ಆಟೋ ಚಾಲನೆ ಮಾಡಿ ತಮ್ಮ ಜೀವನ ಸಾಗಿಸಿ ಅಂತಾರೆ. ಅವರು ಸಹಿತ ಒಂದೇ ಒಂದು ಕರೆ ಮೂಲಕ, ಆಯಿತು ಸರ್ ನಿಮ್ಮ ಟೂರ್ನಮೆಂಟಿಗೆ ಈ ರೀತಿ ಕಾನೂನು ಟ್ರೋಫಿ, ನಾನು ಕಾನೂನು ಟ್ರೋಫಿ ಕಾಮೆಂಟೇಟರ್ ಮಾಡೋಕ್ಕೆ ಬರ್ತಾ ಇಲ್ಲ, ನಿಮ್ಮ ಎಲ್ಲ ವಕೀಲರ ಮಿತ್ರರನ್ನು ಮಾಡಿದ್ರು ನಾನು ಬರ್ತಾ ಇದ್ರು ಅಂತ ಹೇಳಿದ್ರು. ನನಗೆ ಆ ಒಂದು ಖುಷಿ ಆಯಿತು. ಮತ್ತು ಅಭಿಜಿತ್, ನಮ್ಮ ಯಾವುದೇ ಒಂದು ಟೂರ್ನಮೆಂಟ್ ಆಗಲಿ ನಮ್ಮ ಅಭಿಜಿತ್ ಅವರು ಎಲ್ಲಿದ್ರು ನಮಗೆ ನಿಮ್ಮ ಟೂರ್ನಮೆಂಟ್ಗೆ ನಾವೇ ಮುಂದುವರೆಸಿ ಬರ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಎಲ್ಲರೂ ಫಾರೂಕ್ ಪಾಷಾ ಆಗಲಿ ತನ್ನ ಕನಕಪುರ ಕ್ಷೇತ್ರದಲ್ಲಿ ಅಲ್ಲಿ ಒಂದು 3 ಕಡೆ ಟೂರ್ನಮೆಂಟ್ ಬಿಟ್ಟು ಇಲ್ಲಿ ಆಗಮಿಸಿದ್ದಾರೆ. ಅದೊಂದು ಭಾಳ ಹೆಮ್ಮೆ ಅನಿಸುತ್ತೆ. ಮತ್ತು ಇನ್ನೂ ಸುಮಾರು ಇದೆ. ನಮ್ಮ ಅಂಪೇರ್ಗಳಾಗಲಿ ರಫೀಕ್ ಭಾಯ್, ರಾಘವೇಂದ್ರ ನದೀಮ್ ಅವರು, ರಫೀಕ್ ಭಾಯ್ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೋ ಒಂದು ಸಣ್ಣ ತಕರಾರು ಮಾಡಿಲ್ಲ ಯಾರು. ಸುಮಾರು ಒಳ್ಳೆ ಅಂಪೇರ್ಶಿಪ್ ಅಂದರೆ ಸುಮಾರು ಒಂದು 27 ರಿಂದ 25 ಮ್ಯಾಚ್ ಒಬ್ಬರೇ ಮಾಡಿದ್ದಾರೆ. ಊಟ ಗೀಟ ಎಲ್ಲ ರಾತ್ರಿ ಊಟ ಮತ್ತು ಮಧ್ಯಾಹ್ನದ ಊಟ ಒಂದೇ ಸಲ ಮಾಡಿಬಿಟ್ರೆ, ಮಧ್ಯಾಹ್ನ ಊಟನೇ ಮಾಡಿಲ್ಲ. ಮತ್ತು ಚಿಕ್ಕಮಗಳೂರು ಸತೀಶ್ ಅವ್ರಿಗೆ ಭಾಳ ಖುಷಿ ಆಯಿತು. ಕೆಲವೊಂದು ಟೈಮ್ ನಾವು ಕಾಮೆಂಟ್ರಿ ಕರೆದು ಇಲ್ಲ, ಇಲ್ಲಿ ಊಟಕ್ಕೆ ಹೋಗಿದಾಗ ಕಾಮೆಂಟೇಟರು ಅವರೇ ಸ್ವತಃ ಖುದ್ದು ಮಾತಾಡಿ ಕಾಮೆಂಟ್ರಿ ಮಾಡಿದ್ದಾರೆ. ಮತ್ತು ಎಲ್ಲ ತಂಡದ ನಾಯಕರು ನಮ್ಗೆ ಸಹಕರಿಸಿದ್ದಾರೆ ಎಲ್ಲರೂ ಸಹಿತ. ಮತ್ತು ಕೆಲವೊಂದು ಹೆಸರು ಹೇಳಿನೇ ಇರ್ಬೋದು, ಅದು ಬೇಜಾರು ಮಾಡ್ಕೋಬೇಡಿ. ಮತ್ತು ಎಲ್ಲರೂ ಮತ್ತು ಜನ ಪಬ್ಲಿಕ್ ಆಗಲಿ ಎಲ್ಲರೂ ಶುಭ ಕೋರಿದ್ದಾರೆ. ಇನ್ನೂ ದೊಡ್ಡ ಮಟ್ಟದ ಟೂರ್ನಮೆಂಟ್ ಆಯೋಜನೆ ಮಾಡಲಿಕ್ಕೆ ನನಗೆ ಒಂದು ಗ್ಲೂಕೋಸ್ ಕೊಟ್ಟಿದ್ದಾರೆ ಎಲ್ಲರೂ ಸಹಿತ. ಅದೇ ರೀತಿ ನಮ್ಮ ನಟರಾಜ್ ಸಾಹೇಬರಾಗಲಿ, ಬಳ್ಳಾರಿ ಸಾಹೇಬರಾಗಲಿ ಯಾವತ್ತೂ ಚಿರಋಣಿ ಆಗಲಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಈಗ ಅಂತಿಮವಾಗಿ ಏನು ಸತತ 3 ದಿನಗಳಿಂದ ವೀಕ್ಷಕ ವಿವರಣೆಯನ್ನು ನೀಡ್ತಾ ಇದ್ರು ಹಿಂದಿ ಮಾಧ್ಯಮದಲ್ಲಿ. ಬಹುಶಃ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ದುಃಖ ಆಗ್ತದೆ. ಯಾಕಂತ ಹೇಳಿದ್ರೆ ಬಾಲ್ಯದಲ್ಲೇ ಅಂಗವಿಕಲತೆಯಿಂದ ಬಳಲ್ತಾ ಇದ್ರು. ಈ ಹಂತದಲ್ಲಿ ದೂರದ ಮಂಗಳೂರಿನಿಂದ ಆಗಮಿಸಿಕೊಂಡು ಏನು ಹಿಂದಿ ಮಾಧ್ಯಮದಲ್ಲಿ ವೀಕ್ಷಕ ವಿವರಣೆಯನ್ನು ನೀಡಿದ್ರು. ಜೊತೆಯಲ್ಲಿ ಏನು ನಮ್ಮ ಅಭಿಲಾಷ್ ಮಾಸ್ತಿಕಟ್ಟೆ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು, ಏನಾದರೂ ಧನ ಸಹಾಯ ಮಾಡಿ ಅವರ ಫ್ಯಾಮಿಲಿಗೆ ಅಂತ ಹೇಳಿ ಹೇಳಿದಾಗ ಸಾಕಷ್ಟು ಒಂದು ಹಣ ಸಂದಾಯ ಆಗಿದೆ. ಈ ಹಂತದಲ್ಲಿ ಸೈಯದ್ ಭೈರವರಿಗೆ ಹಣವನ್ನು ರವಾನಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಇಲ್ಲೂ ಆ ಒಂದು ಹಣವನ್ನ ನಮ್ಮ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಹಸ್ತಾಂತರಿಸಬೇಕು. ಜೊತೆಯಲ್ಲಿ ಸೈಯದ್ ಭೈ ಉದ್ದೇಶಿಸಿ ಮಾತನಾಡಬೇಕು, ಧನ್ಯವಾದವನ್ನ ತಿಳಿಸ್ತಾರೆ. ಬಹುಶಃ ನಾನು ಸೈಯದ್ ರವರ ಕೈಗೆ ನನ್ನ ಒಂದು ಮೈಕನ್ನು ರವಾನಿಸ್ತಾ ಇದ್ದೇನೆ. ಸೈಯದ್ ಭೈ ರವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಸಾಗರ ಜನತೆ ಏನು ತೋರಿಸಂತ ಪ್ರೀತಿ ನಿಜವಾಗ್ಲೂ ಅವಿಸ್ಮರಣೀಯ. ಈ ಒಂದು ಇತಿಹಾಸ ಪುಟಕ್ಕೆ ಸೇರ್ತದೆ ನಿಸ್ಸಂಶಯವಾಗಿ, ಇದರಲ್ಲಿ 2 ಮಾತಿಲ್ಲ. ಈಗ ಸೈಯದ್ ಭೈ ಧನ್ಯವಾದವನ್ನ ತಿಳಿಸಲಿಕ್ಕಿದ್ದಾರೆ ತಮ್ಮೆಲ್ಲರಿಗೂ. ಥ್ಯಾಂಕ್ ಯು ಫಾರೂಕ್ ಭಾಯ್. ವೇದಿಕೆಯಲ್ಲಿ ಇರುವ ಕನ್ನಡ ಸ್ವಲ್ಪ ನನಗೆ ಕಮ್ಮಿ ಬರ್ತದೆ, ಯಾಕೆಂದರೆ ಮನೆಯಲ್ಲಿ ಸಹ ಹಿಂದಿ ಮಾತಾಡಿ ಅಂದರೆ ಸ್ಕೂಲ್ ಸಹ ಉರ್ದು ಮೀಡಿಯಮ್ ಇದೆ, ಹಾಗಾಗಿ ಕನ್ನಡ ಸ್ವಲ್ಪ ಮಿಸ್ಟೇಕ್ ಆದರೆ ಸಾರಿ. ಓಕೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನನ್ನ ಸ್ನೇಹಿತರು, ಅಡ್ವೊಕೇಟ್ಸ್ ಎಲ್ಲ ಫ್ರೆಂಡ್ಸ್ ಅವರು ಈ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಿದ್ದಾರೆ. ನಾನು ಈ ಸೈಡ್ ಬರಲಿಲ್ಲ ಆ್ಯಕ್ಚುಲಿ, ಸೌತ್ ಕೇಂದ್ರದಲ್ಲೇ ಜಾಸ್ತಿಯಾಗಿ ವೀಕ್ ಡೇಯಲ್ಲಿ ಕಮೆಂಟ್ರಿ ಮಾಡ್ತೇನೆ, ಜಾಸ್ತಿ ಡ್ಯೂಟಿ ಮಾಡೋದಿಲ್ಲ. ಕಮೆಂಟ್ರಿಯಲ್ಲಿ ಜಾಸ್ತಿ ಇಂಟ್ರೆಸ್ಟ್, ಅಂದರೆ ನಡಿಲಿಕ್ಕೆಲ್ಲ ಆಚೆ ಈಚೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ ಒಂದು ಸೈಡ್ ಕೂತ್ಕೊಂಡು ಕಮೆಂಟ್ರಿ ಮಾಡ್ತೇನೆ. ಅದು ಈ ಸೀಸನ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಏನಾದರೂ ಮಾಡಬೇಕು, ಯಾರು ಒಬ್ಬರು ಒಂದು ದಿನ ಹೆಲ್ಪ್ ಮಾಡ್ಬೋದು, ಒಂದು ವಾರ ಮಾಡ್ಬೋದು, ಗಡಿ ಯಾರು ಮಾಡ್ದಿಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಹಾಗೆ ಮಾತಾಡಲಿಕ್ಕೆ, ಯಾಕೆಂದರೆ
ನಮ್ಮ ಇಮ್ತಿಯಾಜ್ ಭಾಯ್ ಒಂದು ತಿಂಗಳಿಂದ ನನಗೆ ಒಂದು ಹೇಳಿ ಇಟ್ಟಿದ್ರು. ಲಾಸ್ಟ್ ಇಯರ್ ಒಂದು ಟೂರ್ನಮೆಂಟ್ ಬಂದರು ಉಜಿರೆಗೆ. ಅಲ್ಲಿ ಸುಮಾರು ಜನ ಅಡ್ವೊಕೇಟ್ ಅವರು ನಂದು ಹಿಂದಿ ಕಮೆಂಟ್ರಿ ಒಳ್ಳೇದುಂಟು, ರೇಡಿಯೋದಲ್ಲಿ ಕೇಳಿಗೆ ಹಾಗೆ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಫಸ್ಟ್ ಟೈಮ್ ಬರುವಾಗ ಕ್ರೌಡ್ ಸ್ವಲ್ಪ ಲೈಟ್ಸ್ ಇದ್ರು, ಎಲ್ಲ ಪ್ಲೇಯರ್ಸ್ ಅಂದರೆ ಗೊತ್ತಾಗ್ತಾ ಇಲ್ಲ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಡ್ತಾ ಇದ್ದಾರಾ ಅಲ್ಲ ನಾರ್ಮಲ್ ಪ್ಲೇಯರ್ ಆಡ್ತಾ ಇದ್ದಾರಾ. ಅವರು ಪರ್ಸನಾಲಿಟಿ ಅಂದರೆ ಅವರ ಒಂದು ಎನರ್ಜಿ ಮಾಷಾಲ್ಲ ಎನರ್ಜಿ ಅವ್ರದ್ದೊಂದು ಗೊತ್ತಾಗ್ತಾ ಇಲ್ಲ. ಒಂದು 16 years 17 years 20 years ಹುಡುಗರಾಗಿ ಓಡ್ತಾ ಇದ್ದಾರೆ, ಬಾಲ್ ತರ್ತಾ ಇದ್ದಾರೆ, ಬಾಲಿಂಗ್ ಆಗ್ತಾ ಇದ್ದಾರೆ. ಹಾಗಾಗಿ ಗೊತ್ತಾಗ್ತಾ ಇಲ್ಲ ಏಜ್ ನಿಮ್ಮದು. ಯಾಕೆಂದರೆ ಅಡ್ವೊಕೇಟ್ಸ್ ಹೇಳುವಾಗ ಒಂದು ಇಂಥದ ಒಂದು ಟೂರ್ನಮೆಂಟ್ ಆಗ್ತಾ ಇದೆ. ಹಾಗಾಗಿ ಲೈವ್ ನಿಮಗೆ ಸುಮಾರು ಜನ ಫೋನ್ ಮಾಡಿದ್ರು, ನಾನು ಸಹ ಲಿಂಕ್ ಸುಮಾರು ಜನರಿಗೆ ಕಳಿಸಿದೆ. ಅವ್ರು ಹೇಳ್ತಾ ಇದ್ರು ಯಾವ ಪ್ಲೇಯರ್ಸ್ ಮಾಡಿ ಇವರು ಇದಕ್ಕೆ ಆಡ್ತಾ ಇದ್ದಾರೆ ಅಂತ. ಸೌತ್ ಕೇಂದ್ರದಲ್ಲಿ ಅಡ್ವೊಕೇಟ್ ಮ್ಯಾಚ್ ಆಗೋದಿಲ್ಲ, ಅದು ಗುಜರಾತಲ್ಲಿ ಮಾತ್ರ ಆಗ್ತದೆ, ಬ್ಯಾಂಗ್ಳೂರಲ್ಲಿ ತುಂಬ ಕಮ್ಮಿ. ಹಾಗಾಗಿ ಇಲ್ಲಿ ಬರುವಾಗ ಎಲ್ಲ ಹೇಳಿದರು ಒಂದು ಒಳ್ಳೆ ಟೂರ್ನಮೆಂಟ್ ಹಾಗಾಗಿ. ಆದರೂ ಕೂಡ ನನ್ನ ಕಮೆಂಟಿಂಗ್ ನಿಮಗೆ ಲೈಕ್ ಆಗಿದೆ ಇಲ್ಲ ಅದು ಗೊತ್ತಿಲ್ಲ, ಆದರೂ ಕೂಡ ನನಗೆ ಈ ಟೂರ್ನಮೆಂಟ್ ಆದರೆ ಮಾಷಾಲ್ಲ ಸೂಪರ್ ಮಾಡಿದ್ದಾರೆ ಇಮ್ತಿಯಾಜ್ ಭಾಯ್. ಯಾಕೆಂದರೆ ಟೂರ್ನಮೆಂಟಿಗೆ ಒಂದು ಮಿನಿಮಮ್ 10 ಜನ ಇಲ್ಲದ್ರೆ ಇಷ್ಟು ದೊಡ್ಡ ಟೂರ್ನಮೆಂಟ್ ಆಗುವುದೇ ಇಲ್ಲ. ಆದರೂ ಕೂಡ ಅವ್ರ ಹತ್ರ ಯಾರು ಒಟ್ಟಿಗೆ ಇರ್ತಾರೆ, ಒಬ್ಬೊಬ್ರು ಪ್ಲೇಯರ್ಸ್ ಬರ್ತಾರೆ, ಅವರವರ 2-3 ಜನ ಇದ್ದಾರೆ. ಅವರು ಒಂದು 2-3 ತಿಂಗಳಿಂದ ಹೋಟೆಲ್ ಬುಕ್ ಮಾಡಬೇಕು, ಲಾಡ್ಜ್ ಬುಕ್ ಮಾಡಬೇಕು, ಅದು ನೀರಿನ ವ್ಯವಸ್ಥೆ ಎಲ್ಲ ಅವರೊಬ್ಬರು. ಈಗ ಹೇಳಿದ್ರು 22 ದಿವಸ ನಾನು ಖಾಲಿ 2 ಗಂಟೆ 3 ಗಂಟೆ ಮಲಗ್ತಾ ಇಲ್ಲದೆ ಕರೆಕ್ಟ್. ಅದು ಕ್ರಿಕೆಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಒಬ್ಬರು 2-3 ಜನ ಕ್ರಿಕೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 10 ಜನ ಒಂದು 6-7 ಜನ ಆದರೂ ಒಟ್ಟಿಗೆ ಬೇಕೇ ಬೇಕು. ಹಾಗಾಗಿ ಅವ್ರ ಮನೆಗೆ ಹೋಗೋದಿಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದೇ ಥರ ಇವತ್ತು ನೋಡಿ ವಿನ್ನರ್ಸ್ ಆದರು, ಲಾಸ್ಟ್ ಟೈಮ್ ಸಹ ವಿನ್ನರ್ಸ್ ಅಂತ ವಿಷಯ ಸಿಕ್ಕಿದೆ. ಅದೇ ಒಂದು ಕಾನ್ಫಿಡೆನ್ಸ್. ನೆಕ್ಸ್ಟ್ ಯಾರು ಆಗ್ತಾರ ಹೇಳಲಿಕ್ಕೆ ಆಗುದಿಲ್ಲ, ಅದು ಅದೃಷ್ಟದ ಆಟ, ಹೇಳಲಿಕ್ಕೆ ಆಗುದಿಲ್ಲ. ಅದು ಒಂದು ಜ್ಯೋತಿಷ್ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಹೇಳ್ತಾರೆ ಅದು ಹಾಗೆ ವಿನ್ ಆಗ್ಬೋದು, ಹೀಗೆ ವಿನ್ ಆಗ್ಬೋದು. ಕ್ರಿಕೆಟ್ ಆಡುವುದಲ್ಲ, ಕ್ರಿಕೆಟ್ ಫಸ್ಟ್ ಆ ಟೂರ್ನಮೆಂಟಲ್ಲಿ ಹೆಸರು ಕೊಡೋದು ಇಂಪಾರ್ಟೆಂಟ್. ಯಾವುದು ಕೂಡ ಇರಲಿ, ದೊಡ್ಡ ಗೇಮ್ ಯಾವುದೇ ಇರಲಿ, ನಾವು ಈಗ ಆಡ್ಲಿಕ್ಕೆ ಬರ್ತೇವೆ, ಅದು ದೊಡ್ಡ ಟೀಮ್ ಇದು ದೊಡ್ಡ ಟೀಮ್ ಅಲ್ಲ. ಫಸ್ಟ್ ಆ ಗ್ರೂಪಲ್ಲಿ ಆ ಟೂರ್ನಮೆಂಟಲ್ಲಿ ಫಸ್ಟ್ ಹೆಸರು ಬಂತು, ಆ ಟೀಮ್ ಬಂದಿದೆ, ಈ ಟೀಮ್ ಬಂದಿದೆ, ಕೋಲಾರದು ಬಂದಿದೆ, ಸುರತ್ಕಲ್ ಬಂದಿದೆ, ಮೂಡಿಗೆ ಅದು ಆ ಸೈಡ್ ಎಲ್ಲ ಹೇಳ್ತಾರೆ. ಬ್ಯಾಂಗ್ಳೂರು ಬಂದಿದೆ ದೊಡ್ಡ ಟೀಮ್ ಆದರೆ ಹೇಳಲಿಕ್ಕೆ ಆಗುತ್ತಾ ಮ್ಯಾಚ್ ಹೇಳಲಿಕ್ಕೆ ಆಗುತ್ತಾ. ಹಾಗಾಗಿ ಒಳ್ಳೇದಾಯಿತು. ಏನಾದರೂ ಮಿಸ್ಟೇಕ್ ಆದರೆ ನನಗೆ ಸಾರಿ, ನನಗೆ ಕನ್ನಡ ಬರ್ತಿಲ್ಲ. ಓಕೆ ಸರ್, ಮಸ್ತ್ ತುಂಬ ಜನ ಹೆಲ್ಪ್ ಮಾಡಿದರು. ಯಾಕೆಂದರೆ ಹೆಲ್ಪ್ ಮಾಡಿದರೆ ನಮ್ಮ ಜೀವನ ಸಹ ಒಂದು ಒಳ್ಳೆಯದಲ್ಲಿ ಹೋಗ್ತದೆ, ನಾರ್ಮಲ್ ಆಗಿ ಇರ್ತದೆ. ಹಾಗೆ ಒಂದು ಹೆಲ್ಪ್ ಮಾಡಿದ್ದೀರಿ ನೀವು. ನೆಕ್ಸ್ಟ್ ಸಹ ಇನ್ಶಾಲ್ಲ ಇದ್ರೆ ಕರೀರಿ, ಒಳ್ಳೆಯದಾದ್ರೆ ಕರೀರಿ, ಇಲ್ಲದ್ರೆ ಥ್ಯಾಂಕ್ಸ್ ಸರ್. ಧನ್ಯವಾದ ಸೈಯದ್ ಭೈರವರ. ಈಗ ಒಬ್ರನ್ನ ಮರ್ತಿದ್ದ, ಬಹುಶಃ ನನಗೆ ಬೆಂಗಳೂರಿಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಾನು ವಿಷ್ಣುವರ್ಧನ್ ಅಂಬರೀಷ್ ಅಂತಾನೆ ಹೆಸರಿಟ್ಟಿದ್ದೇನೆ. ಯಾಕಂದ್ರೆ ಇಮ್ತಿಯಾಜ್ ಭಾಯ್ ಎಲ್ಲಿರ್ತಾರೆ ಸರ್, ಅಲ್ಲಿ ಒಬ್ರು ಇರ್ತಾರೆ ನಟರಾಜ್ ಸರ್. ಯಾರು ಅಂತ ಹೇಳಿದ್ರೆ ನವೀನ್ ಕುಮಾರ್ ಫ್ರಮ್ ಕೋಟೆಕೊಪ್ಪ. ದಯವಿಟ್ಟು ನಮ್ಮ ಪ್ರಮುಖ ವೇದಿಕೆ ಬಳಿ ಬರಬೇಕು, ಬಂದು ಈ ಒಂದು ಟೂರ್ನಿಯ ಬಗ್ಗೆ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾನೆ. ಪ್ಲೀಸ್ ಬರಬೇಕು ನವೀನ್ ಕುಮಾರ್. ಯಾಕಂತ ಹೇಳಿದ್ರೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ರು. ಇಮ್ತಿಯಾಜ್ ಚಿಪ್ಲಿರವರ ಹೆಗಲಿಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ದುಡಿದಿದ್ದಾರೆ. ಬಹುಶಃ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಮನೆಗೆ ಹೋಗ್ತಾ ಇದ್ರು. ಬನ್ನಿ 2 ಮಾತಾಡಬೇಕು, ದಯವಿಟ್ಟು ಬನ್ನಿ. ಸಾಹೇಬರು ಕರೀತಾ ಇದ್ದಾರೆ, ಬೇಗ ಬರಬೇಕು. ಬನ್ನಿ ನವೀನ್, ಬನ್ನಿ 2 ಮಾತಾಡಬೇಕು, ದಯವಿಟ್ಟು ಬರ್ಬೇಕು ಸರ್. ನೋಡಿ ಎಲ್ಲ ಒತ್ತಡವನ್ನು ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾರೆ. ಬೇಗ ಬರ್ರಿ, ಬೇಗ ಬನ್ನಿ ನವೀನ್, ಬನ್ರಿ ಸರ. ಓಕೆ, ನಾಚಿಕೆ ಪಡ್ಕೊಳ್ತಾ ಇದಾರ ಈ ಹಂತದಲ್ಲಿ. ಈಗ ಅಂತಿಮವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕ್ಷಣಗಳನ್ನೇ ಆರಂಭಗೊಳ್ತಾ ಇದೆ. ನೋಡಪ್ಪ ಸಾಹೇಬ್ರು ಕರೀತಾರೆ, ಏನ್ ಮಾರ ಅಲ್ಲಿ ಸಾಹೇಬ್ರಿಗೆ ಓಕೆ ತಗೊಳ್ಳಿ, ಮಾತಾಡ್ಬೇಕಂತ. ಆಯ್ತು ಬಿಡಪ್ಪ, ಮಾತಾಡ. ಸಾಹೇಬ್ರು ಹೇಳ್ತಾರೆ ಮಾತಾಡಪ್ಪ 2 ನಿಮಿಷ. ಓಕೆ ಏನೋ ನಾಚಿಕೆ ಪಟ್ಕೋತಾರೆ, ಬಹುಶಃ ಮೈಕ್ ಹಿಡ್ದಿಲ್ಲ ಅನ್ಸುತ್ತೆ, ನಾಚಿಕೆ ಪಟ್ಕೋತಾ ಇದ್ದಾರೆ. ಸೊ ಬನ್ನಿ ನಾವೇನು ಇಮ್ತಿಯಾಜ್ ಭಾಯ್ ಬೇಗ ಅಲ್ಲಿ ಸ್ವಲ್ಪ ಲೀಸ್ಟ್ ಕೊಡಿ, ಪ್ರಶಸ್ತಿ ಪ್ರದಾನವನ್ನು ಮಾಡ್ಕೊಡು. ಯಾಕಂದ್ರೆ ದೂರದ ಬೆಂಗಳೂರಿಗೆ ತೆರಳಬೇಕಾಗಿದೆ 2 ತಂಡಗಳು. ಈಗಾಗಲೇ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದೇನೆ, ನಾನು ಕ್ಷಮೆಯನ್ನು ಮತ್ತೊಮ್ಮೆ ಯಾಚಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು ದಿವಾಕರ್ ಅವರು ಕೂಡ ಕೋಲಾರಿಗೆ ತೆರಳಬೇಕಾಗಿದೆ. ಬಹುಶಃ ಸಾಹೇಬ್ರ ಮನೇಲಿ ಇರ್ತಾರೋ ಗೊತ್ತಿಲ್ಲ, ಇವತ್ತೇ ಹೋಗ್ತೀರಾ? ಓಕೆ,
ಅದೇ ರೀತಿ ಪ್ರಥಮ ಪ್ರಶಸ್ತಿ ಈ ಒಂದು ಕಾನೂನು ಟ್ರೋಫಿಯಲ್ಲಿ 2023ರಲ್ಲಿ ಅತ್ಯಧಿಕ ರನ್ ಅನ್ನ ಗಳಿಸಿದಂತಹ ಆಟಗಾರ ಯಾರಿರ್ಬೋದು? ಏನೋ ಈ ಕಡೆಯಿಂದ ಬಂತು ಒಂದು ಹೆಸರು. ಹೌದು ಸದ್ಯ ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರ ಪ್ರಸ್ತುತ ಜಯ ಕರ್ನಾಟಕ ಪರವಾಗಿ ತನ್ನದೇ ಆದಂತ ಹೆಸರನ್ನ ಮಾಡಿರ್ತಕ್ಕಂಥ ಮಂಡ್ಯದ ಹುಡುಗ ಪ್ರಸನ್ನ ಬಸವಣ್ಣ ಅತ್ಯಧಿಕ ರನ್ ಅನ್ನ ದಾಖಲಿಸಿದಂತ ಏಕಮಾತ್ರ ವ್ಯಕ್ತಿ, ಅದು ಕೂಡ ಎಎಬಿ ಅಟಾಕರ್ಸ್ ಆಟಗಾರ ಪ್ರಸನ್ನ ಬಸವಣ್ಣ ಪ್ರಶಸ್ತಿಯನ್ನ ಪಡ್ಕೋಬೇಕು. आप क्या करते हैं इसमें? ಅದೇ ರೀತಿ ಅತ್ಯುತ್ತಮವಾದಂತ ಎಸೆತಗಾರ ನಮ್ಮ ಹಿರಿಯ ನ್ಯಾಯಾಧೀಶರಾಗಿರುವಂತ ನಟರಾಜ್ ಸರ್ ಅವರ ತಂಡದಿಂದ ಸಾಗರ ಯಶವಂತ್ ಬೆಸ್ಟ್ ಬೌಲರ್ ಅವಾರ್ಡ್ಗೆ ಭಾಜನರಾಗ್ತಾ ಇದ್ದಾರೆ. ಯಶವಂತ್ ಬಹಳಷ್ಟು ಅತ್ಯದ್ಭುತವಾಗಿ ಇಡೀ ಟೂರ್ನಿ ಉದ್ದಕ್ಕೂ ಎದುರಾಳಿಗಳಿಗೆ ನಡುಕನ್ನ ಹುಟ್ಟಿಸಿದ್ರು. ಯಶವಂತ್ ಫ್ರಮ್ ಸಾಗರ್ ಅಡ್ವೊಕೇಟ್ಸ್. ಪ್ಲೀಸ್ ಚಪ್ಪಾಳೆ ಬರಲಿ ಸರ್, ಎಂತ ಮಾರ ಚಪ್ಪಾಳೆ ಬರಲಿ. ಅದೇ ರೀತಿ ಈ ಒಂದು ಟೂರ್ನಿಯಲ್ಲಿ ಬಹುಶಃ 32 ತಂಡಗಳು ಭಾಗವಹಿಸಿದ್ರು. ಆ 32 ತಂಡಗಳಲ್ಲಿ ಅತ್ಯುತ್ತಮವಾದಂತ ನಾಯಕ ಆ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಹಿರಿಯ ನ್ಯಾಯಾಧೀಶರು ಮಾನ್ಯ ನಟರಾಜ್ ಸರ್ ಅವರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮಾನ್ಯ ಬಗಾಡಿ ಸಾಹೇಬರು ತಮ್ಮ ಅಮೃತ ಹಸ್ತ ಮುಖ್ಯವಾಗಿ ರವಾನಿಸಬೇಕಾಗಿ ಪ್ರಶಸ್ತಿಯನ್ನು ಕೇಳಿಕೊಳ್ತಾ ಇದ್ದಾರೆ. ದಯವಿಟ್ಟು ಜೋರ್ ಚಪ್ಪಾಳೆ ಬರಲಿ ಸರ್. ನಟರಾಜ್ ಸರ್ ನನ್ಗೆ ಹೇಳ್ತಾ ಇದ್ರು ಬಹುಶಃ ವಯಸ್ಸಾಗ್ತಾ ಇದೆಯಲ್ಲ ನನಗೆ ಅಂದ್ರು. ಇಲ್ಲ ಸರ್, ಯುವಕರ ತರ ಆಡ್ತಾ ಇದ್ದೀರಾ ನೀವು, ಎಲ್ಲಿ ವಯಸ್ಸಾಗ್ತಾ ಇದೆ ಅಂದ್ರು ನಾನು. ದಯವಿಟ್ಟು ಜೋರ್ ಚಪ್ಪಾಳೆ ಬರಲಿ. ಅದೇ ರೀತಿ ಬೆಸ್ಟ್ ಆಕ್ಟಿವ್ ಪ್ಲೇಯರ್, ಮೈದಾನದ ಸುತ್ತಳಕ್ಕೂ ಅತ್ಯುತ್ತಮವಾಗಿ ರನ್ನಿಂಗ್ ಮಾಡೋದಿರ್ಬೋದು, ಬ್ಯಾಟಿಂಗ್ ಮಾಡೋದಿರ್ಬೋದು, ಬೆಸ್ಟ್ ಆಕ್ಟಿವ್ ಪ್ಲೇಯರ್ ಗೋಸ್ ಟು ಚಿಕ್ಕಮಗಳೂರು ತಂಡದ ಸತೀಶ. ದಯವಿಟ್ಟು ಚಪ್ಪಾಳೊಂದಿಗೆ ಅವರನ್ನ ಬರಮಾಡ್ಕೋಬೇಕು ಕೇಳಿಕೊಳ್ತಾ ಇದ್ದೇನೆ. ಕಾಮೆಂಟ್ರಿ ಕೂಡ ಚಂದ ಮಾಡ್ತಾರೆ ಮಾರೆ. ಅದೇ ರೀತಿ ಮುಂದಿನ ಪ್ರಶಸ್ತಿ ಜನಪ್ರಿಯ ತಂಡ. ಅಂದ್ರೆ ಬಹುಶಃ 32 ತಂಡಗಳಲ್ಲೂ ಎಲ್ಲಾ ತಂಡಗಳು ಚೆನ್ನಾಗಿ ಆಡಿತ್ತು. ಎಲ್ಲರೂ ಕೂಡ ಒಂದು ಅತ್ಯದ್ಭುತ ಜೊತೆಲಿ ಇರ್ಬೋದು, ಎಲ್ಲರ ಜೊತೆಲಿ ಇರ್ಬೋದು. ಆದ್ರೂ ಕೂಡ 32 ತಂಡಕ್ಕೆ ಕೊಡಬೇಕಾಗ್ತದೆ ಪ್ರಶಸ್ತಿ. ಆ ಪ್ರಶಸ್ತಿ ಹೋಗ್ತಾ ಇದೆ ಸಾಗರ್ ಅಡ್ವೊಕೇಟ್ಸ್ಗೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನ ಧನ್ಯವಾದ ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜನಪ್ರಿಯ ತಂಡ ಯಾಕಂತ ಹೇಳಿದ್ರೆ ನೋಡಿ, 8 ರನ್ಗೆ ಕಟ್ ಆಗಿದ್ರು. ಅದು ಕೂಡ ಬಲಾಢ್ಯ ತಂಡಕ್ಕೆ ಅಷ್ಟು ಸುಲಭವಾದಂತ ಮಾತಲ್ಲ. ಅದಕ್ಕೋಸ್ಕರ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಚಪ್ಪಾಳೆ ಬರಲಿ ಸರ್. 8 ರನ್ಗೆ ಆಲ್ ಔಟ್ ಮಾಡ್ಬೇಕಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ. ಅದು ಬಗಾಡಿ ಸಾಹೇಬ್ರು ಏನ್ ಖುಷಿಗೆ ಪಾರವಾಗಿರ್ಲಿಲ್ಲ. ನಿಜವಾಗ್ಲೂ ಅವರು ಖುಷಿ ಪಡ್ತಾ ಇದ್ದ ರೀತಿ ನೋಡಿದ್ರೆ ನನಗೂ ಕೂಡ ಎಲ್ಲೋ ಒಂದ್ ಕಡೆ ಸಂತೋಷ ಆಗ್ತಾ ಇತ್ತು. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಂದ್ರೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾನೆ.
ಅದೇ ರೀತಿ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಕ ಬೆಸ್ಟ್ ಫೀಲ್ಡರ್ ಗೋಸ್ಟು ದಿವಾಕರ್ ಮಾಲೀಕತ್ವದ ನಾಯಕತ್ವದ ಯಾರಿರ್ಬೋದು? ರಾಹುಲ್ ಫ್ರಮ್ ಕೋಲಾರ್. ದಯವಿಟ್ಟು ರಾಹುಲ್. ಓಕೆ, ರಾಹುಲ್ ಹೊರಟಿರ್ಬೋದು. ಬಹುಶಃ ಅವರ ತಂಡದ ಮಾಲೀಕರು ದಿವಾಕರ್ ಅವರು ಪಡ್ಕೊಂಡು ಅವರ ಕೈಗೆ ತಲುಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಹುಲ್ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಕ. ಈ ಟೂರ್ನಿಯ ಉದ್ದಕ್ಕೂ ಬಹಳಷ್ಟು ಉತ್ತಮ ರೀತಿಯಲ್ಲಿ ಜಾಂಟಿ ರೋಡ್ಸ್ ಶೈಲಿಯಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ರು ಕೋಲಾರ ಅಡ್ವೊಕೇಟ್ಸ್ ತಂಡದ ರಾಹುಲ್ ಅವರು. इसमें से दिया हुआ है उसका रिपोर्ट मारता है वो बने ऐसा नीचे 뭔가 저희가 랑샤는 게 제가 밸런스는 पैसे ಮುಂದಿನ ಪ್ರಶಸ್ತಿ ಅದ್ಭುತವಾದಂತ ಗೂಟ ರಕ್ಷಕ ಬೆಸ್ಟ್ ಕೀಪರ್ ಗೋಸ್ಟ್ ಸಾದಿಕ್ ಮಾಲೀಕತ್ವದ ನಾಯಕತ್ವದ ಎಬಿ ಅಟಾಕರ್ಸ್ ನ ಸಂತೋಷ್. ಅದ್ಭುತವಾದಂತ ಗೂಟ ರಕ್ಷಕ ಸಂತೋಷ್ ಅವರ ಪಾಲಿಗೆ ಒಂದು ಪ್ರಶಸ್ತಿ ಲಭಿಸ್ತಾ ಇದೆ. ಕನ್ನಡದಲ್ಲಿ ಗೂಟ ರಕ್ಷಕ ಅಂತ ಹೇಳ್ತೇವೆ ಬೆಸ್ಟ್ ಕೀಪರ್ಗೆ. ಅದೇ ರೀತಿ ಅತ್ಯುತ್ತಮವಾದಂತ ಜೊತೆಯಾಟ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಡ್ರೀಮ್ 11 ಆರಂಭಿಕ ದಂಡಿಗರು. ದಯವಿಟ್ಟು ಡ್ರೀಮ್ 11 ಆರಂಭಿಕ ಬ್ಯಾಟ್ಸ್ಮನ್ ಬಂದು ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಅತ್ಯುತ್ತಮವಾದಂತ ಒಂದು ಜೊತೆಯಾಟದ ಮುಖೇನವಾಗಿ ತನ್ನ ತಂಡ ಫೈನಲ್ ವರೆಗೆ ಪ್ರವೇಶಿಸಲಿಕ್ಕೆ ಕಾರಣಕರ್ತರಾಗಿದ್ರು. ಅತ್ಯುತ್ತಮವಾದಂತಹ ಜೊತೆಯಾಟ ಡ್ರೀಮ್ 11 ಆರಂಭಿಕ ದಾಂಡಿಗರು. ಅದೇ ರೀತಿ ಮುಂದಿನ ಪ್ರಶಸ್ತಿ ಬೆಸ್ಟ್ ಕ್ಯಾಚರ್ ಸೋಮು ಫ್ರೆಂಡ್ಸ್ ತಂಡ ನಾಯಕ ಸೋಮು ಅವರ ಪಾಲಿಗೆ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿ ಲಭಿಸ್ತಾ ಇದೆ. ಮುಂದಿನ ಒಂದು ಪ್ರಶಸ್ತಿ ರಾಜ್ಯಾದ್ಯಂತ ಸಂಚರಿಸಿ ತನ್ನದೇ ಆದಂತ ಹೆಸರನ್ನ ಮಾಡಿರ್ತಕ್ಕಂಥ ಬಹುಶಃ ಅಂಗವಿಕಲಾದರೂ ಕೂಡ ಧೃತಿಗೆಡದ ಯಾವುದೇ ರೀತಿ ಅಂಜದ ವೀಕ್ಷಕ ವರ್ಣೆಯಲ್ಲಿ ತನ್ನದಾದಂತ ಹೆಸರನ್ನ ಮಾಡಿರ್ತಕ್ಕಂಥ ಸೈಯದ್ ಗುರು ಕಾಮ್ಲಾ ಫ್ರಮ್ ಮಂಗಳೂರು. ದಯವಿಟ್ಟು ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೈಯದ್ ಗುರು ಕಾಮ್ಲಾ ಫ್ರಮ್ ಮಂಗಳೂರು. ದಯವಿಟ್ಟು ಚಪ್ಪಾಳೆ ಬರಲಿ ಸರ್, ಯಾಕಂದ್ರೆ ವೃತ್ತಿಯಲ್ಲಿ ಆಟೋ ಚಾಲಕರು ವೀಕ್ ಎಂಡ್ ಅಲ್ಲಿ ವೀಕ್ಷಕಗಳನ್ನ ನೀಡ್ತಾ ಇರ್ತಾರೆ. ಬಹುಶಃ ಮಂಗಳೂರಿನಲ್ಲಿ ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ಇವರ ಒಂದು ಕಾಮೆಂಟ್ರಿಯನ್ನ ಕೇಳಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಈ ಹಂತದಲ್ಲಿ ಮೊದಲ ಬಾರಿಗೆ ಸಾಗರದಲ್ಲಿ ಪ್ರವೇಶವನ್ನ ಮಾಡಿ ಸಾಕಷ್ಟು ಪ್ರಶಂಸೆಗೂ ಕೂಡ ಪಾತ್ರರಾಗ್ತಾರೆ. ಬಹುಶಃ ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅವರ ಸಪೋರ್ಟ್ ಏನಿದೆ ನಿಜವಾಗ್ಲೂ ಅವಿಸ್ಮರಣೀಯ. ಈ ಹಂತದಲ್ಲಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಬೆಸ್ಟ್ ಅಬ್ಸರ್ವ್ ಪ್ಲೇಯರ್ ರೆಡ್ಡಿ ದಯವಿಟ್ಟು ನಮ್ಮ ಪ್ರಮುಖ ವೇದಿಕೆ ಬಳಿ ಬಂದು ಪ್ರಶಸ್ತಿಯನ್ನು ಪಡ್ಕೋಬೇಕು. ರೆಡ್ಡಿ ಅವರು ಬೆಸ್ಟ್ ಅಬ್ಸರ್ವರ್ ಪ್ರಶಸ್ತಿ.
ಸರ್ ಜೋರ್ ಚಪ್ಪಾಳೆ ಬರಲಿ. ಸರ್ ನೆಕ್ಸ್ಟ್ ಸಾರಿ ಕಪ್ ಯಾರ್ದು? ಅದೇ ರೀತಿ ಸತತ 3 ದಿನಗಳಿಂದಲೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಅಲ್ಲದೆ ತನ್ನದ ಶೈಲಿಯಲ್ಲಿ ಅತ್ಯದ್ಭುತವಾಗಿ ತೀರ್ಪುಗಾರಿಕೆಯನ್ನು ತೋರ್ಪಡಿಸುವಂತಹ ಇದೇ ಸಾಗರದ ಚಮಕ್ ತಂಡದಲ್ಲಿ ಸಾಕಷ್ಟು ಪ್ರಶಸ್ತಿಯನ್ನ ಬಾಚಿರುವಂತಹ ತಂಡದಲ್ಲಿ ಸಾಕಷ್ಟು ಅನುಭವ ಇರತಕ್ಕಂಥ ಆಟಗಾರ, ಹಿರಿಯ ಅನುಭವ ಆಟಗಾರ, ಜೊತೆಯಲ್ಲಿ ಸಾಕಷ್ಟು ವೃತ್ತಿಯಲ್ಲೇ ತೀರ್ಪುಗಾರರಾಗಿ ಅತ್ಯದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿದಂತ ರಫೀಕ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನ ರವಾನಿಸ್ತಾ ಇದೆ. ದಯವಿಟ್ಟು ತೀರ್ಪುಗಾರ ಅಂತ ರಫೀಕ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ತಿಳಿದುಕೊಳ್ತಾರೆ. ಅದೇ ರೀತಿ ಈ ಟೂರ್ನಿಯ ಉದ್ದಕ್ಕೂ ಅತ್ಯುತ್ತಮವಾದಂತ ಆಲ್ರೌಂಡರ್ ಆಟವನ್ನು ಪ್ರದರ್ಶನ ಮಾಡಿದಂತ ಆಟಗಾರ, ದಾಂಡಿಗತನ ಇರ್ಬೋದು, ಎಸ್ಗಾರಿಕೆ ಇರ್ಬೋದು, ಎರಡರಲ್ಲೂ ಮಿಂಚಿದಂತ ಆಟಗಾರ ಯಾರಿರ್ಬೋದು ಸರ್? ಸಾಗರ್ ಅಡ್ವೊಕೇಟ್ಸ್ ನ ಕಂಠಿ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ಕಂಠಿರವರ ಪಾಲಿಗೆ ಲಭಿಸ್ತಾ ಇದೆ. ಅಂತಿಮ ಪ್ರಶಸ್ತಿ ವೈಯಕ್ತಿಕವಾಗಿ ನೀಡ್ತಾ ಇರುವಂತಹ ಅಂತಿಮ ಪ್ರಶಸ್ತಿ, ಸರಣಿ ಸರ್ವೋತ್ತಮ ಪ್ರಶಸ್ತಿ, ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಯಾರಿರ್ಬಹುದು ಗೆಸ್ ಮಾಡ್ತೀರಾ? ಕ್ರೀಡಾ ಪ್ರೇಕ್ಷಕರ, ಕ್ರೀಡಾಪಟುಗಳ? ಹೌದು, ಹಿಂದುಗಳಿಂದ ಒಂದು ವಾಯ್ಸ್ ಬಂತು. ಸಾದಿಕ್ ಮಾಲೀಕತ್ವದ ನಾಯಕತ್ವದ ಎಎಪಿ ಅಟಾಕರ್ಸ್ ನ ಮಂಡ್ಯದ ಹೈದ, ಮಂಡ್ಯದ ಹುಡುಗ ಪ್ರಸನ್ನ ಬಸವಣ್ಣ ನಿರ್ಣಾಯಕ ಪಂದ್ಯಾಟದಲ್ಲಿ 4 ಸಿಕ್ಸರ್, 1 ಬೌಂಡ್ರಿ ಸಮೇತವಾಗಿ 31 ಓಟವನ್ನು ದಾಖಲಿಸಿದ್ರು. 42 ಓಟವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಎಎಪಿ ಅಟಾಕರ್ಸ್ಗೆ ವೈಯಕ್ತಿಕವಾಗಿ 31 ಓಟದ ಕಾಣಿಕೆಯನ್ನ ನೀಡಿದ್ರು. ತನ್ನ ತಂಡವನ್ನ ಫೈನಲ್ ವರೆಗೆ ಕೊಂಡೊಯ್ಯಲು ಸಹಕಾರಿಯಾಗಿದ್ರು ಮಂಡ್ಯದ ಹೈದ, ಮಂಡ್ಯದ ಹುಡುಗ ಪ್ರಸನ್ನ ಬಸವಣ್ಣ. ದಯವಿಟ್ಟು ಜೋರ್ ಚಪ್ಪಾಳೆ ಬರಲಿ ಸರ್. ಅದೇ ರೀತಿ ಈ ಟೂರ್ನಿಯ ಉದ್ದಕ್ಕೂ ಕ್ರೀಡಾ ಮನೋಭಾವದಿಂದ ಸಹಕರಿಸಿದಂತಹ ಅತ್ಯುತ್ತಮ ತಂಡ ದೂರದ ಬೆಂಗಳೂರಿನ ದೇವನಹಳ್ಳಿ ತಂಡ. ಆ ಒಂದು ತಂಡಕ್ಕೆ ನಾವು ಕಾಣಿಕೆಯನ್ನು ನೀಡುವ ಮುಖ್ಯವಾಗಿ, ಪ್ರಶಸ್ತಿಯನ್ನು ನೀಡುವ ಮುಖ್ಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ದೇವನಹಳ್ಳಿ ತಂಡ ಅತ್ಯುತ್ತಮವಾದಂತಹ ಒಂದು ತಂಡ, ಕ್ರೀಡಾ ಮನೋಭಾವದಿಂದ ಬೇರೆತ್ತು ಎಲ್ಲರ ಜೊತೆ ಸಹಕಾರಿಯಾಗಿದ್ರು. ಈ ಹಂತದಲ್ಲಿ ಅವರಿಗೆ ನಾವು ಈ ಒಂದು ಪ್ರಶಸ್ತಿಯನ್ನು ಕೂಡ ರವಾನಿಸ್ತಾ ಇದ್ದೇವೆ. फोटो नहीं होता अटकने ಈಗ ತೃತೀಯ ಪ್ರಶಸ್ತಿ, ಬಹುಶಃ ಟೂರ್ನಿಯ ಉದ್ದಕ್ಕೂ ಬಹಳ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತಹ ತಂಡ ಅಂತಿಮವಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂತಿಮವಾಗಿ ಸೋಲು ಅವರ ಪಾಲಿಗಿತ್ತು. ಮೂರನೇ ಅಂದ್ರೆ ತೃತೀಯ ಬಹುಮಾನವನ್ನ ಎರಡೂ ತಂಡಗಳು ಸಮಾನ ರೀತಿಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದಳ ಹಿರಿಯ ನ್ಯಾಯಾಧೀಶರ ತಂಡ ಸಾಗರ್ ಅಡ್ವೊಕೇಟ್ಸ್, ಆದ್ರೆ ಮತ್ತೊಂದೆಡೆ ಚಿಕ್ಕಮಗಳೂರಿನ ತಂಡ ಮೂರನೇ ಪ್ರಶಸ್ತಿಯನ್ನ ಸಮಾನ ರೀತಿಯಲ್ಲಿ ಪಡ್ಕೊಳ್ತಾ ಇದೆ. ದಯವಿಟ್ಟು ಜೋರ್ ಚಪ್ಪಾಳೆ ಬರಲಿ ಸರ್. ಚಿಕ್ಕಮಗಳೂರು ತಂಡದ ನಾಯಕ
ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಈಗಾಗಲೇ ಹಿರಿಯ ನ್ಯಾಯಾಧೀಶರು ನಟರಾಜ್ ರವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರು ಕೂಡ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ದಯವಿಟ್ಟು ಪ್ಲೇಯರ್ಸ್ ಬರ್ಬೇಕು ಸರ್, ಎಲ್ಲರೂ ಬರಬೇಕು. ಬನ್ನಿ ಬನ್ನಿ, ಬೇಗ ಬನ್ನಿ. ಫೋಟೋ ಸೆಷನ್ ಆಮೇಲೆ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ತಾವು ಕೂಡ ಅತ್ಯುತ್ತಮವಾಗಿ ಆಡಿದ್ರು. ಯಾಕಂದ್ರೆ 32 ತಂಡ ಅಂದ್ರೆ ಅಷ್ಟು ಸುಲಭ ಅಂತ ಮಾತಲ್ಲ 3ನೇ ಪ್ಲೇಸ್ ಬರೋಕ್ಕೆ. ಸೊ 29 ತಂಡಗಳನ್ನ ಹೊರಗಿಟ್ಟು ತಾವು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿದಿರಿ. ತಮಗೂ ಕೂಡ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದೆ ನಮ್ಮ ಇಮ್ತಿಯಾಜ್ ಚಿಪ್ಲಿರವರ ಪರವಾಗಿ. ಅದೇ ರೀತಿ ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಾ ಇರುವಂತ ದಾನಿಗಳು ಅಭಿಜಿತ್ MN ಅವ್ರಿಗೂ ಕೂಡ ನಾವು ಸ್ಮರಿಸ್ತಾ ಇದ್ದೇವೆ, ಅವ್ರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದೇ ರೀತಿಯ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಹಂಬಲ ಮುಂದಿನ ವರ್ಷ ಇರಲಿ ಅಂತ ಮಾನ್ಯ ಅಭಿಜಿತ್ MN ಅವರ ಬಳಿ ಕೋರಿಕೊಳ್ತಾ ಇದ್ದೇವೆ. ಸರ್ ಫೋಟೋ ಮುಂದೆ ತಗೊಳ್ಳಿ. ಈಗ ಪ್ರಶಸ್ತಿಗಳನ್ನ ಕೊಟ್ಬಿಡುವ. ಯಾಕಂದ್ರೆ ಈಗಾಗಲೇ ದೂರದ ಬೆಂಗಳೂರಿನ 2 ತಂಡಗಳು ಬೆಂಗಳೂರಿಗೆ ತಳ್ಳಬೇಕಾಗಿದೆ. ಸ್ವಲ್ಪ ವೇದಿಕೆಯನ್ನ ತೆರವುಗೊಳಿಸ್ಕೊಡ್ಬೇಕು. ಕಾನೂನು ಟ್ರೋಫಿ 2020 ಈಗ 2023ರ ಮತ್ತೊಂದು ತೃತೀಯ ಬಹುಮಾನದ ಒಂದು ತಂಡ, ಹಿರಿಯ ನ್ಯಾಯಾಧೀಶರ ಒಂದು ತಂಡ, ಮನೆ ನಟರಾಜ್ ಸಾಹೇಬ್ರವರ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ತೃತೀಯ ಬಹುಮಾನಕ್ಕಾಗಿ. ಈಗ ತೃತೀಯ ಬಹುಮಾನ ಪಡೆದಿರ್ತಕ್ಕಂಥ 2 ತಂಡಗಳು ಸಾಗರ್ ಅಡ್ವೊಕೇಟ್ಸ್ ಹಾಗೂ ಚಿಕ್ಕಮಗಳೂರು, ತಮ್ಮಿಬ್ಬರಿಗೂ ಕೂಡ ಇಮ್ತಿಯಾಜ್ ಚಿಪ್ಲಿರವರು ನೆನಪಿನ ಕಾಣಿಕೆಯನ್ನ ನೀಡಲಿಕ್ಕಿದ್ದಾರೆ. ದಯವಿಟ್ಟು 2 ತಂಡದ ಎಲ್ಲ ಸದಸ್ಯರುಗಳು ಬಂದು ನೆನಪಿನ ಕಾಣಿಕೆಯನ್ನ ಪಡ್ಕೊಳ್ಬೇಕು ನಮ್ಮ ವೇದಿಕೆ ಮುಂಭಾಗದಲ್ಲಿ. ಚಿಕ್ಕಮಗಳೂರು ಹಾಗೂ ಸಾಗರ್ ಅಡ್ವೊಕೇಟ್ಸ್ ನ ಎಲ್ಲ ತಂಡಗಳು. ಅಲ್ಲಿ ದಯವಿಟ್ಟು ಸರ್ ಅನೌನ್ಸ್ ಮಾಡಿದೆ ನಾನು, ಚಿಕ್ಕಮಗಳೂರು ಹಾಗೂ ಸಾಗರ್ ಅಡ್ವೊಕೇಟ್ಸ್ ಎಲ್ಲ ತಂಡದ ಎಲ್ಲ ಆಟಗಾರರು ಬಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ನವೀನ್ ಕುಮಾರ್ ಕೋಟೆಕೊಪ್ಪ ಹಾಗೂ ಇಮ್ತಿಯಾಜ್ ಚಿಪ್ಲಿ ಇಬ್ಬರು ಸೇರಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಬೇಗ ಶೀಘ್ರಗತಿಯಲ್ಲಿ, ಯಾಕಂತ ಹೇಳಿದ್ರೆ 2 ತಂಡಗಳು ಬೆಂಗಳೂರಿನ ತಂಡಗಳು ಬೆಂಗಳೂರಿಗೆ ತಳ್ಳಬೇಕಾಗಿದೆ. ಬಹುಶಃ ಈಗ ನಮ್ಮ ಹಿರಿಯ ನ್ಯಾಯಾಧೀಶರಾಗಿರುವಂತಹ ನಟರಾಜ್ ರವರ ಸಹೋದರ ತೆರಳಬೇಕಾಗಿದೆ. ಬಹುಶಃ ಇನ್ನೇನು ಕೆಲವು ಹೊತ್ತಿನಲ್ಲಿ ತೆರಳುತ್ತಾ ಇದ್ದಾರೆ. ಈ ಹಂತದಲ್ಲಿ ಎಲ್ಲ 2 ತಂಡದ ಆಟಗಾರರಿಗೆ ನೆನಪಿನ ಕಾಣಿಕೆ ನೀಡುವ ಕೆಲವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದ ಸರ್. 2 ತಂಡದ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಟವನ್ನು ಆಡಿದ್ದೀರಿ. ಯಾಕಂತ ಹೇಳಿದ್ರೆ 32 ತಂಡ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿತ್ತು. ಎಲ್ಲರಿಗೂ ಕೂಡ ಸೋಲಿನ ರುಚಿಯನ್ನು ತೋರಿಸಿದ್ರಿ. ಅಂತಿಮವಾಗಿ 2 ತಂಡವೂ ಕೂಡ ಸೋತಿತ್ತು. ಆದರೂ ಕೂಡ 3ನೇ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದೆ. ಧನ್ಯವಾದ. ನಾಳೆ ದಿನ ತಮ್ಮ ವೃತ್ತಿಯಲ್ಲಿ ತಾವು ತೊಡಗಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇವೆ.
ಯಾಕಂತ ಹೇಳಿದ್ರೆ ಕೋರ್ಟಿನ ಕಾರ್ಯಕಲಾಪದಲ್ಲಿ ಸಾಕಷ್ಟು ಬ್ಯುಸಿಯಾಗಿರ್ತೀರಿ. ಈ ಒಂದು ಕ್ರಿಕೆಟ್ ಅನ್ನುವ ಕ್ರೀಡೆ ಆಡುವ ಮುಖ್ಯವಾಗಿ ತಮ್ಮ ತಮ್ಮ ದೈಹಿಕ ಸಾಮರ್ಥ್ಯವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಪಾಲನೆ ಮಾಡಬಹುದಾಗಿದೆ. ಈ ಒಂದು ಕ್ರಿಕೆಟ್ ಅನ್ನುವ ಕ್ರೀಡೆ ಆಡುವ ಮುಖ್ಯವಾಗಿ ಥ್ಯಾಂಕ್ ಯು ಎಲ್ಲ ಆಟಗಾರರಿಗೆ. ಸಾಗರ್ ಅಡ್ವೊಕೇಟ್ಸ್ ನ ಸರ್ವ ಸದಸ್ಯರುಗಳು ನೆನಪಿನ ಕಾಣಿಕೆನ ಪಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕ್ವಾರ್ಟರ್ ಫೈನಲ್ ಬಹುಶಃ ಅವರು ಆಡಿದಂತ ರೀತಿ ನಿಜವಾಗ್ಲೂ ಈ ಒಂದು ಕ್ರೀಡಾಂಗಣದಲ್ಲಿ ನಡೆದಂತ ಒಂದು ಪಂದ್ಯಾಟ ಇತಿಹಾಸ ಪುಟಕ್ಕೆ ಸೇರಿದೆ. ಕೇವಲ 8 ಓಟಗಳಿಗೆ ಕಟ್ಟಾಕಿದ್ರು, ಆಲ್ಔಟ್ ಅನ್ನು ಮಾಡಿದ್ರು ಸಾಗರ್ ಅಡ್ವೊಕೇಟ್ಸ್ ತಂಡ ಕೂಡ. ಬಹಳಷ್ಟು ಅತ್ಯುತ್ತಮವಾದಂತಹ ಒಂದು ನಾಯಕತ್ವದಲ್ಲಿ ಮಾನ್ಯ ನಟರಾಜ್ ರವರ ನಾಯಕತ್ವದಲ್ಲಿ ಮುನ್ನಡೆದಂತಹ ಒಂದು ತಂಡ ಸಾಗರ್ ಅಡ್ವೊಕೇಟ್ ಸಾಗರ. ಸದ್ಯ ಈಗ 3ನೇ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ನೆನಪಿನ ಕಾಣಿಕೆ ಪಡೆಯುವ ಮುಖ್ಯವಾಗಿ ಈಗ ಕೇವಲ 2 ಪ್ರಶಸ್ತಿ ಬಾಕಿ ಉಳಿತಾ ಇದೆ. ಒಂದು ದ್ವಿತೀಯ ಬಹುಮಾನ, ಜೊತೆಯಲ್ಲಿ ಅಂತಿಮವಾಗಿ 2023ರ ಕಾನೂನು ಟ್ರೋಫಿಯ ಚಾಂಪಿಯನ್ಸ್ ಪಟ್ಟದ ಒಂದು ಬಹುಮಾನ. ಅದೇ ರೀತಿ ಈ ಟೂರ್ನಿಯ ದಯವಿಟ್ಟು 2ನೇ ಬಹುಮಾನ ಪಡೆದಂತ ಆಟಗಾರರು ಬಂದು ಮೊಮೆಂಟೋನ ಪಡ್ಕೊಳ್ಬೇಕು. ಆಟಗಾರರು ಮೊದಲಿಗೆ ಬಂದು ಮೊಮೆಂಟೋನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಡ್ರೀಮ್ 11 ಬೆಂಗಳೂರು, ದಯವಿಟ್ಟು ಜೋರ್ ಚಪ್ಪಾಳೆ ಬರಲಿ ಸರ್. ನಮ್ಮ ರೆಡ್ಡಿ ಅವರು ಹೇಳಿದ್ರು ನೆಕ್ಸ್ಟ್ ಸಾರಿ ಕಪ್ ನಮ್ದೆ ಅಂತ ಹೇಳಿ 3 ದಿನದಿಂದ ಸೈಲೆಂಟ್ ಆಗಿದ್ರು. ಇವತ್ತು ಮೈಕ್ ಕೊಟ್ಟ ತಕ್ಷಣ ಆರ್ಭಟಿಸಿದ್ರು. ಬಹುಶಃ ಮುಂದಿನ ವರ್ಷ ಅತ್ಯುತ್ತಮವಾದಂತ ತಂಡದೊಂದಿಗೆ ಆಗಮಿಸಬಹುದು ಡ್ರೀಮ್ 11 ಬೆಂಗಳೂರು. ಜೋರ್ ಚಪ್ಪಾಳೆ ಬರಲಿ. ಅವರಿಗೆ ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಗೌರವಿಸ್ತಾ ಇದ್ದಾರೆ ನಮ್ಮ ಮುಖ್ಯ ಅತಿಥಿಗಳು. ರೆಡ್ಡಿ ಅವರಿಗೆ ಒಂದು ಚಪ್ಪಾಳೆ ಬರಲಿ ಸರ್. ಮೊಮೆಂಟ್ ಅನ್ನು ನೀಡ್ತಾ ಇದ್ದಾರೆ ಮಾನ್ಯ ಹಿರಿಯ ನ್ಯಾಯಾಧೀಶರು ನಟರಾಜ್ ಸರ್ ಅವರು, ಹಾಗೇನೆ ಶ್ರೀ ಶ್ರೀಶೈಲ ಭೀಮಸೇನ ಬಾಗಡಿ ಸಾಹೇಬರು, ಗೌರವಾನ್ವಿತ ಪ್ರಧಾನ ವ್ಯವಹಾರ ನ್ಯಾಯಾಧೀಶರು ಮತ್ತು ಜೆಎನ್ಎಫ್ಸಿ ಸಾಗರ ಹಾಗೂ ಸದಸ್ಯರ ಕಾರ್ಯದರ್ಶಿಗಳು.
ಈಗ ಮೊದಲನೇ ಬಹುಮಾನದ ಏನು ತಂಡ ಇದೆ ಆ ತಂಡದ ಆಟಗಾರರು ಬಂದು ಪ್ರಶಸ್ತಿಯನ್ನು ಅಂದ್ರೆ ನೆನಪಿನ ಕಾಣಿಕೆನ ಪಡ್ಕೊಳ್ಬೇಕು. ಮೂಮೆಂಟ್ ಅನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. करो भाई वो करें फर्स्ट वो खत्म करो भाई कौन सारे तभी देख भेजाना उसे तभी देख भेजाना मुझे मालूम नहीं होता क्या हुआ ಶೀಘ್ರಗತಿಯಲ್ಲಿ ಬರಬೇಕು. ಅದೇ ರೀತಿ ಇನ್ನೊಬ್ರು ನಾವು ಮರ್ತಿದ್ದು ಯಾಕಂತ ಹೇಳಿದ್ರೆ ಏನು ಸತತವಾಗಿ 3 ದಿನಗಳಿಂದ ತಾವು ಇರುವ ಜಾಗದಲ್ಲೇ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಅತ್ಯದ್ಭುತವಾಗಿ ನೇರ ಪ್ರಸಾರವನ್ನ ಬಿತ್ತರಿಸಿದಂತಹ ಐಸ್ಪೋರ್ಟ್ಸ್ ನ ಮಾಲೀಕರು ದಯವಿಟ್ಟು ಇನ್ನು ನಮ್ಮ ಪ್ರಮುಖ ವೇದಿಕೆಯನ್ನು ಕಾಣಬೇಕು. ಅವರಿಗೆ ನಮ್ಮ ಹಿರಿಯ ನ್ಯಾಯಾಧೀಶರು ನಟರಾಜ್ ಅವರು ಗುರುತಿಸಿ ಗೌರವಿಸಬೇಕಿದ್ದಾರೆ. ಮಾನ್ಯ ಇಲಿಯಾಸ್ ಪಾಷಾ ಐಸ್ಪೋರ್ಟ್ಸ್ ನ ಮಾಲೀಕರು ನಮ್ಮ ಪ್ರಮುಖ ವೇದಿಕೆಯನ್ನು ಕಾಣಬೇಕು. ಇನ್ನು ದಯವಿಟ್ಟು ಬೇಗ ಬನ್ನಿ. ಐಸ್ಪೋರ್ಟ್ಸ್ ಓನರ್ ದಯವಿಟ್ಟು ಜೋರ್ ಚಪ್ಪಾಳೆ ಬರಲಿ ಸರ್. ತಾವೇನು ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ ಅವರ ಒಂದು ಸಂಸ್ಥೆಯ ಮುಖ್ಯವಾಗಿ ವೀಕ್ಷಿಸ್ತಾ ಇದ್ರಿ. ಈ ಹಂತದಲ್ಲಿ ಅವ್ರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಬೇಗ ಬರಬೇಕು. ದಯವಿಟ್ಟು ಇಲಿಯಾಸ್ ಅವರು ಬರಬೇಕು ಸರ್. ಸರ್ ಐಸ್ಪೋರ್ಟ್ಸ್ ಓನರ್ ಸರ್ ನಟರಾಜ್ ಸರ್ ದಯವಿಟ್ಟು ಅವರನ್ನ ಧನ್ಯವಾದ ಸಮರ್ಪಿಸಿ ಕೇಳಿಕೊಳ್ತಾ ಇದ್ದೇನೆ. ಕಾಮೆಂಟೇಟರ್ ಆದಂತ ಭಾರತ್ ಪಾಷಾ ಹಾರೋಹಳ್ಳಿ ಕನಕಪುರ ಇವರಿಗೆ ಗೌರವಾನ್ವಿತ ನ್ಯಾಯಾಧೀಶರಾದಂಥ ನಟರಾಜ್ ಸಾಹೇಬ್ ಹಾಗೂ ಭಗತ್ ಸಾಹೇಬರು ಅವರನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಭಾರತ್ ಪಾಷಾ ಹಾರೋಹಳ್ಳಿ ಕನಕಪುರ. ಸ್ವಲ್ಪ ಮಾಡಿಸಿ ಸರ್ ಬೇಗ. ಅದೇ ರೀತಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಸಮಯ ಕೂಡಿ ಬಂದಿದೆ. ಈ ಒಂದು ಟೂರ್ನಿ ಉದ್ದಕ್ಕೂ ಬಹಳ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತ ದೂರದ ಬೆಂಗಳೂರಿನ ಡ್ರೀಮ್ 11 ಎರಡನೇ ಬಹುಮಾನದ ಒಂದು ಪ್ರಶಸ್ತಿಗೆ ಪಾತ್ರರಾಗ್ತಾ ಇದ್ದಾರೆ. ದಯವಿಟ್ಟು ಒಂದು ಡ್ರೀಮ್ 11 ನಾಯಕ ಹಾಗೂ ಆಟಗಾರರು ಎರಡನೇ ಪ್ರಶಸ್ತಿಯನ್ನು ಅಂದ್ರೆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ದಯವಿಟ್ಟು ಡ್ರೀಮ್ 11 ನಾಯಕ ಬಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಫೋಟೋ ಸೆಷನ್ ಏನಿದ್ರು ಆಮೇಲೆ किराने का काम नहीं हो
हाँ जरा अभी कब था ना वो रखो भाई एक जन यजमान ಎರಡನೇ ಪ್ರಶಸ್ತಿ ಅಂದ್ರೆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಡ್ರೀಮ್ 11 ತಂಡ ಪಡ್ಕೊಳ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಫೋಟೋ ಸೆಷನ್ ವೇದಿಕೆ ಮುಂಭಾಗದಲ್ಲಿ ಮಾಡ್ಕೊಳ್ಬೇಕು, ಸ್ವಲ್ಪ ತೆರವುಗೊಳಿಸಬೇಕು ಸರ್ ಆದಷ್ಟು ಬೇಗ. अब कैमरा दिन भर गिरा दे रहा था मार तो टैलेंट के ऊपर शक्कर आ गया तो हलवा हुआ एक बार बैठ को देख आराम इसका काम बोला इसका काम आराम क्या तो अभी हराम है जी ಸ್ವಲ್ಪ ಬೇಗ अरे वाह ये और वो ये तो भी जरा एक $2 जो बैठने मिलता है वो बैठने वायरलेस नहीं साइड का कोसा भी दे साइड का ಪ್ರಥಮ ಬಹುಮಾನ ಕೊಡುವ ಮೊದಲು ಏನು ಈ ಒಂದು ಕ್ರೀಡಾ ಟೂರ್ನಿಯ ರೂವಾರಿಗಳು ಸಾಕಷ್ಟು ಹಗಲು ರಾತ್ರಿ ಶ್ರಮಿಸಿ ಕಾನೂನು ಟ್ರೋಫಿ 2023 ನಡೆಯಲಿಕ್ಕೆ ಸಹಕಾರಿಯಾದಂತಹ ಇಮ್ತಿಯಾಜ್ ಚಿಪ್ಲಿರವರಿಗೆ ನಮ್ಮ ಹಿರಿಯ ನ್ಯಾಯಾಧೀಶರು ಮಾನ್ಯ ನಟರಾಜ್ ಸಾಹೇಬರು ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಇಮ್ತಿಯಾಜ್ ಚಿಪ್ಲಿ ದಯವಿಟ್ಟು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿಯನ್ನ ಕೊಟ್ಟ ನಂತರ ಸರ್ ಇಮ್ತಿಯಾಜ್ ಚಿಪ್ಲಿರವನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾರೆ ಮಾನ್ಯ ಹಿರಿಯ ನ್ಯಾಯಾಧೀಶರು. ಬನ್ನಿ ಸರ್, ದಯವಿಟ್ಟು ಬನ್ನಿ ದಯವಿಟ್ಟು ಬರಲೇಬೇಕು. ಬೇಗ ಬನ್ನಿ ಸರ್, ಸಮಯ ಇಲ್ಲ, ಬೇಗ ಬನ್ನಿ ಇಮ್ತಿಯಾಜ್ ಭಾಯ್, ಬೇಗ ಬನ್ನಿ ಬೇಗ. ಅದೇ ರೀತಿ ಮತ್ತೋರ್ವರು ನವೀನ್ ಕುಮಾರ್ ಫ್ರಮ್ ಕೋಟೆಕೊಪ್ಪ, ಇಬ್ಬರಿಗೂ ಕೂಡ ನಾವು ತುಂಬು ಹೃದಯ ಸ್ಪರ್ಶಿ ಧನ್ಯವಾದ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಟೂರ್ನಮೆಂಟ್ ಆಡೋದು ಸುಲಭ, ಆದ್ರೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಿಕ್ಕೆ ಎಷ್ಟು ಕಷ್ಟ ಇರ್ತದೆ ನಮ್ಗೆ ಗೊತ್ತಿರ್ತದೆ. ಈ ಹಂತದಲ್ಲಿ ಇಬ್ಬರಿಗೂ ಕೂಡ ನಾವು ಧನ್ಯವಾದನ ಸಮರ್ಪಿಸ್ತಾ ಇದ್ದೇವೆ. ತಡರಾತ್ರಿ 3 ಗಂಟೆಗೆ ಮನೆಗೆ ತೆರಳ್ತಾ ಇದ್ರು ಇಮ್ತಿಯಾಜ್ ಚಿಪ್ಲಿ ಹಾಗೂ ನವೀನ್ ಕುಮಾರ್ ಕೋಟೆಕೊಪ್ಪ, ಅವರಿಬ್ಬರಿಗೂ ಕೂಡ ನಾವು ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಬನ್ನಿ ನವೀನ್, ಚಪ್ಪಾಳೆ ಬರಲಿ ಸರ್. ಅದೇ ರೀತಿ ಈ ಒಂದು ಟೂರ್ನಿ ಬಹಳಷ್ಟು ಉತ್ತಮ ರೀತಿಯಾಗಿ ಆಡಿದಂತಹ ಅದರ ಮೊದಲು ಈಗ ಆಗಮಿಸಿಕೊಂಡಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಲಿಕ್ಕಿದ್ದಾವೆ. ದಯವಿಟ್ಟು ಎಲ್ಲ ಆಸೀನರಾಗಬೇಕು ನಮ್ಮ ಗಣ್ಯ ವ್ಯಕ್ತಿಗಳು. ಸರ್ 2 ನಿಮಿಷ ಪ್ಲೀಸ್. ಒಂದು ಆಗಮಿಸಿಕೊಂಡಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗ್ತದೆ. ಇನ್ನೇನು ಎಲ್ಲ 5 ನಿಮಿಷದ ಒಳಗಾಗಿ ಕಾರ್ಯಕ್ರಮವೇ ಮುಕ್ತಾಯವನ್ನ ಕಾಣಲಿಕ್ಕಿದೆ. कई का क्या करना क्या करना ಈಗ ಆಗಮಿಸಿಕೊಂಡಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಮೊದಲಿಗೆ ಹಿರಿಯ ನ್ಯಾಯಾಧೀಶರಾಗಿರುವಂತಹ ಮಾನ್ಯ ನಟರಾಜ್ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಶೈಲಾ ಭೀಮಾಸೇನ ಬಾಗಡಿ ಅವ್ರಿಗೂ ಕೂಡ ನಾವು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಗೌರವಿಸ್ತಾ ಇದ್ದೇವೆ ಕೂಡ. ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು ಸಮಯವಿಲ್ಲ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಎಲ್ರಿಗೂ ಕೂಡ ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಗೌರವಿಸ್ತಾ ಇದ್ದೇವೆ ನಮ್ಮ ಆಯೋಜಕರಾದಂತಹ ಇಮ್ತಿಯಾಜ್ ಚಿಪ್ಲಿರವರ ಪರವಾಗಿ.
ಥ್ಯಾಂಕ್ ಯು ಸರ್. ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಒಂದು ಕ್ರೀಡಾ ಟೂರ್ನಮೆಂಟ್ ಅನ್ನ ವೀಕ್ಷಣೆಯನ್ನ ಮಾಡಲಿಕ್ಕೆ ಆಗಮಿಸಿದ್ರಿ. ಜೊತೆಯಲ್ಲಿ ಎಲ್ಲ ತಂಡಕ್ಕೂ ಕೂಡ ಶುಭ ಹಾರೈಸಿದ್ರಿ. ತಮಗೆ ನಾವು ಚಿರಋಣಿ ಅಂತ ತಿಳಿಪಡಿಸ್ತಾ ಇದ್ದೇವೆ ಕೂಡ. ಒಂದು 5 ನಿಮಿಷ ಫೋನ್ ಮಾಡ್ತೀನಿ. ಒಂದು 5 ನಿಮಿಷ. ಯಾವುದಕ್ಕೆ? ಅದೇ ರೀತಿ ದಯವಿಟ್ಟು ಕ್ಷಮೆ ಇರಲಿ. ಮಲ್ನಾಡ್ ಗ್ಲಾಡಿಯೇಟರ್ಸ್ ನ ಎಲ್ಲ ಆಟಗಾರರು ನಮ್ಮ ಪ್ರಮುಖ ವೇದಿಕೆ ಬಳಿ ಬರಬೇಕು. ಆ ತಂಡದ ನಾಯಕರು ತಮ್ಮನ್ನ ಕರೀತಾ ಇದ್ದಾರೆ. ನಿಮ್ಮನ್ನ ನಾವು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಗೌರವಿಸಲಿಕ್ಕಿದ್ದಾವೆ. ಮಲ್ನಾಡ್ ಗ್ಲಾಡಿಯೇಟರ್ಸ್ ನ ಎಲ್ಲ ಆಟಗಾರರು ದಯವಿಟ್ಟು ನಮ್ಮ ಪ್ರಮುಖ ವೇದಿಕೆಯನ್ನು ಕಾಣಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶೀಘ್ರಗತಿಯಲ್ಲಿ ಬನ್ನಿ ಸರ್. ಈ ಒಂದು ಟೂರ್ನಿ ಉದ್ದಕ್ಕೂ ಕೂಡ ಬಹಳಷ್ಟು ಉತ್ತಮವಾದಂತಹ ಪ್ರದರ್ಶನ ನೀಡಿದಂತಹ ತಂಡ ಮಲ್ನಾಡ್ ಗ್ಲಾಡಿಯೇಟರ್ಸ್. ಆ ಒಂದು ತಂಡದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಪ್ರದೀಪ್ ರವರ ಸಹೋದರ ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಲೈವ್ ನಡೀತಾ ಇದೆ. ಸ್ವಲ್ಪ ಆ ಕಡೆ ಫೋಟೋ ತಗೊಳ್ಳಿ ಸರ್. ಬನ್ನಿ, ಬೇಗ ಬನ್ನಿ. ಸ್ವಲ್ಪ ಮಧ್ಯದ ಜಾಗ ಬಿಡಿ ಸರ್, ಸೆಂಟ್ರಿಂದ. ಗ್ರೂಪ್ ಆಗಿ ಹಂಗೆ ನಿಂತ್ಕೊಬಿಡಿ. ಸಕಾಲಾಗಿದೆಯಾ? ನಿಲ್ಸ್ತೀವಾ? ಆಯ್ತಾ? ಈಗ ಅಂತಿಮವಾಗಿ ಈ ಒಂದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಾಟದಲ್ಲಿ ಅತ್ಯುತ್ತಮವಾದಂತಹ ಆಟವನ್ನು ಆಡಿದಂತ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದಿರುವಂತಹ ಪ್ರಸನ್ನ ಬಸವಣ್ಣ ದಯವಿಟ್ಟು ಬಂದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಪ್ರಸನ್ನ ಬಸವಣ್ಣ ಪಾಲಿಗೆ ಆಗ್ತಾ ಇದೆ. ದಯವಿಟ್ಟು ಚಪ್ಪಾಳೆ ಅವ್ರನ್ನ ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಂತಿಮವಾಗಿ ಏನು ಈ ಒಂದು ಕಾನೂನು ಟ್ರೋಫಿ 2023 ಅಲ್ಲಿ ಬಹಳಷ್ಟು ಉತ್ತಮ ರೀತಿ ಪ್ರದರ್ಶನ ನೀಡಿದಂತ ಸಾದಿಕ್ ಮಾಲೀಕತ್ವದ ನಾಯಕತ್ವದ ತಂಡ ಎಎಂಎ ಅಟ್ಯಾಕರ್ಸ್ ವಿಜಯಶಾಲಿಯಾಗಿರೊಂದಿಗೆ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಮತ್ತೊಮ್ಮೆ ಸತತವಾಗಿ 2 ವರ್ಷ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಎಂಎ ಅಟ್ಯಾಕರ್ಸ್ ಚಾಂಪಿಯನ್ಸ್ 2023 ಕಾನೂನು ಟ್ರೋಫಿಯಲ್ಲಿ ಬಹುಮಾನದ ಮೊತ್ತದ ಜೊತೆಗಾಗಿ ಅತ್ಯದ್ಭುತವಾದಂತಹ ಅತ್ಯಾಕರ್ಷಕ ಟ್ರೋಫಿಯನ್ನ ಹಿರಿಯ ನ್ಯಾಯಾಧೀಶರು ಮಾನ್ಯ ನಟರಾಜ್ ಸಾಹೇಬರು ಹಾಗೆ ಜೊತೆಯಲ್ಲಿ ಶ್ರೀ ಶೈಲ ಭೀಮಸೇನ್ ಬಾಗೇಡಿರವರು ಕೂಡ ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲರ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ತುಂಬು ಹೃದಯ ಸ್ಪರ್ಶಿ ಧನ್ಯವಾದ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ತಮ್ಮ ಅಮೂಲ್ಯ ಸಮಯವನ್ನು ವಹಿಸಲಿಟ್ಟು
ಬಂತು ಲೈವ್ ಅಲ್ಲಿ ಇದೆ ಅತ್ಯುತ್ತಮವಾದಂತಹ ತಂಡ, ಕ್ರೀಡಾ ಮನೋಭಾವನ ಮೆರೆದಂತ ಒಂದು ತಂಡ. ದೇವನಹಳ್ಳಿ ತಂಡಕ್ಕೆ ಒಂದು ಪ್ರಶಸ್ತಿಯನ್ನು ಕೂಡ ನೀಡುತ್ತಾರೆ. ದಯವಿಟ್ಟು ದೇವನಹಳ್ಳಿ ತಂಡ ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ದೇವನಹಳ್ಳಿ ತಂಡ ಒಂದು ಕ್ರೀಡಾ ಮನೋಭಾವನ ಮೆರೆದಿತ್ತು. ಅತ್ಯುತ್ತಮವಾದಂತಹ ಒಂದು ತಂಡ ಕೂಡ. ಈ ಹಂತದಲ್ಲಿ ಮಾನ್ಯ ಶ್ರೀ ಶೈಲ ಭೀಮಸೇನ್ ಬಾಗಡಿ ಹಾಗೂ ಹಿರಿಯ ನ್ಯಾಯಾಧೀಶರು ನಟರಾಜ್ ಸರ್ ಅವರು ತಮ್ಮ ಅಮೃತ ಹಸ್ತಮುಖೇನವಾಗಿ ಅತ್ಯುತ್ತಮವಾದಂತಹ ತಂಡ ದೇವನಹಳ್ಳಿ ತಂಡಕ್ಕೆ ಪ್ರಶಸ್ತಿಯನ್ನು ನೀಡುವ ಮುಖೇನವಾಗಿ ಗೌರವಿಸ್ತಾ ಇದ್ದಾರೆ. ಬಹಳಷ್ಟು ಅತ್ಯದ್ಭುತವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ಶ್ರೀಲಂಕಿಗೆಯ ಕ್ರಿಕೆಟ್ ಪಂದ್ಯಾಟ ಕಾನೂನು ಟ್ರೋಫಿ 2023 ಅಂತ್ಯವನ್ನ ಕಾಣ್ತಾ ಇದೆ. ಬಹಳಷ್ಟು ಯಶಸ್ವಿಯಾಗಿ ಈ ಹಂತದಲ್ಲಿ ಮಗದೊಮ್ಮೆ ಇಮ್ತಿಯಾಜ್ ಚಿಪ್ಲಿಗೆ ಧನ್ಯವಾದ, ಅಭಿನಂದನೆ ಸಮರ್ಪಿಸ್ತಾ ಇದೆ. ಗೋಪಾಲಗೌಡ ಕ್ರೀಡಾಂಗಣ ಸಾಗರದಲ್ಲಿ ಮುಂದಿನ ವರ್ಷ 2024ರಲ್ಲಿ ಭೇಟಿಯಾಗುವ. ಎಲ್ರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.